ಓಂ ಗಣನಾತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ನಾರಾಶಂಸಿ ಮಂತ್ರಗಳನ್ನ 9 ತರಗತಿಗಳಲ್ಲಿ ನೋಡಿದ್ವಿ. ಈ 9 ತರಗತಿಗಳಿಂದ ನೋಡಿದಾಗ ಅದಕ್ಕೆ ಬೇಕಾಗಿರುವಂತಹ ಪ್ರಾಯಶಃ 5 ಮಂತ್ರಗಳನ್ನ ನಾನು ಪೋಸ್ಟ್ ಮಾಡಿದ್ದೇನೆ ಎಲ್ಲರಿಗೂ ಸಿಗಲಿ ಅಂತಂತ. ಆದರೆ ಅಷ್ಟರಿಂದನೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಧರ್ಮ ಇದೆ, ಪುರುಷಾರ್ಥ ಇದೆ, ಪ್ರಯತ್ನ ಇದೆ, ಈ ರೀತಿ ಕೆಲವು ವಿಚಾರಗಳಿದೆ. ಇಲ್ಲಿ ಧರ್ಮ ಅಂದ್ರೆ ಏನು, ಧರ್ಮ ಯಾಕೆ ಬೇಕು, ಯಾರಾದ್ರೂ ಹೇಳ್ತೀರಾ? ಧರ್ಮ ಅನ್ನೋದು ಯಾಕೆ ಬೇಕು, ನಾವು ಧರ್ಮವಾಗೇ ಯಾಕೆ ನಡ್ಕೋಬೇಕು ಅಂತ. ಧರ್ಮ ಅಂದ್ರೆ ನಮ್ಗೊಂದು ದಾರಿ ತೋರಿಸುತ್ತೆ, ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಹಿಂಗೆ ನಡ್ಕೋಬೇಕು ಅನ್ನೋದು ಇರುತ್ತೆ ಅಂತ. ಅದೇ ಯಾಕೆ ಹಾಗೆ ಯಾಕೆ ನಡ್ಕೋಬೇಕು? ಯಾಕೆಂದ್ರೆ ವೇದದಲ್ಲಿ ಹೇಳೋ ಪ್ರಕಾರ ಧರ್ಮದಿಂದ ಯಾವುದೇ ಪ್ರಾಪ್ತಿ ಇಲ್ಲ, ಅಂದ್ರೆ ಬೆನಿಫಿಟ್ ಅನ್ನೋದು ಧರ್ಮದಿಂದ ಇಲ್ಲ. ಧರ್ಮದಿಂದ ಬೆನಿಫಿಟ್ ಇಲ್ಲ, ಪ್ರಾಪ್ತಿ ಅಂತಾರೆ ಅದನ್ನ ವೇದದಲ್ಲಿ. ಯಾವುದೇ ಪ್ರಾಪ್ತಿ ಇಲ್ಲ. ಪರ್ಸನಲ್ ಡೆವಲಪ್ಮೆಂಟ್ ಗೆ ಅವಶ್ಯಕ ಅನಿಸುತ್ತೆ ಸರ್. ಎಲ್ಲದನ್ನು ಬೆನಿಫಿಟ್ ಅಂತ ನೋಡಕ್ಕಾಗಲ್ಲ. ನಾವು ಈ ರೀತಿಯಿಂದ ನಡ್ಕೊಂಡ್ರೆ ನಮ್ಗದು ಅದೇ ಅವಾಗ ಧರ್ಮ ಅಂದ್ರೆ ಏನಾಯ್ತು? ಧರ್ಮ ಅಂದ್ರೆ ಏನಾಯ್ತು ಅಲ್ಲಿಗೆ? ಧರ್ಮವಾಗಿ ನಡೆದುಕೊಳ್ಳುವುದು ಎನ್ನುವುದರ ಹಿನ್ನೆಲೆ ಏನು ಅಂತಂದ್ರೆ, ನಾನೇ ಹೇಳ್ತೇನೆ, ನಾವು ಪರಮಾತ್ಮನನ್ನ ಅಥವಾ ನಾರಾಯಣನನ್ನ ಅಥವಾ ನಾರಾಶಂಸಿಯನ್ನ ಅಥವಾ ನಾರಾ ತರಂಗಗಳನ್ನ ಪ್ರತಿಕ್ಷಣ ಉಪಯೋಗಿಸ್ತೇವೆ. ಬೇಕು ಬೇಡುಗಳ ಲಿಸ್ಟ್ಗಳಲ್ಲೇ ಇರ್ತೇವೆ. ಇದ್ರ ಪ್ರಕಾರದ ನಾವು ಪ್ರಾರ್ಥನೆ ಮಾಡ್ತೇವೆ, ಸಾಧನೆ ಮಾಡ್ತೇವೆ, ಕೇಳ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಆ ರೀತಿ ನಾವು ಕೇಳಿದ್ದು ಪ್ರಾಪ್ತಿಯಾಗಬೇಕು, ಫಲಿಸಬೇಕು ಅಂದ್ರೆ ಏನಾಗಬೇಕು? ಸರಿಯಾದ ದಾರಿಯಲ್ಲಿ ಹೋಗಬೇಕು. ಈಗ ಇಲ್ಲಿಂದ ಹಾಸನಿಗೆ ಹೋಗಬೇಕು ಬೆಂಗಳೂರಿಂದ ಅಂದ್ರೆ ಮೈಸೂರು ಕಡೆ ಹೊರಟ್ರೆ ಆಗೋದಿಲ್ಲ, ಯಾವುದೋ ದಿಕ್ಕಿಗೆ ಹೊರಟ್ರೆ ಆಗೋದಿಲ್ಲ. ಆಲ್ರೆಡಿ ಗೌರ್ಮೆಂಟ್ ಅದಕ್ಕೆ ರೋಡ್ ಹಾಕಿದ್ದಾರೆ. ಆ ರೋಡನ್ನು ಉಪಯೋಗಿಸ್ಕೊಂಡು ನಾವು ಚಲಿಸಿದ್ರೆ ಬಹಳ ಬೇಗ ಹಾಸನದ ಗುರಿಯನ್ನು ತಲುಪ್ತೇವೆ. ನಾವು ಮಾಡಬೇಕಾಗಿರೋದೇನೋ, ಹಾಸನ ಎಲ್ಲಿದೆ ಅದನ್ನ ರಿಸರ್ಚ್ ಮಾಡಬೇಕಾಗಿಲ್ಲ. ಹಾಸನ ಯಾವ ದಿಕ್ಕಿಗೆ ಬರ್ತದೆ ರಿಸರ್ಚ್ ಮಾಡಬೇಕಾಗಿಲ್ಲ. ಹಾಸನ ಮಧ್ಯದಲ್ಲಿ ಏನೆಲ್ಲ ಸಿಗ್ತದೆ ರಿಸರ್ಚ್ ಮಾಡಬೇಕಾಗಿಲ್ಲ. ಆಲ್ರೆಡಿ ದಾರಿ ಇದೆ. ಆ ದಾರಿಯಲ್ಲಿ ನಾವು ಅಲ್ಲಿ ಹಾಕಿರುವ ನಿಯಮಗಳ ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಲೈನ್ ಮೇಂಟೈನ್ ಮಾಡಿ, ಟೋಲ್ ಕಟ್ಟಿ, ಓವರ್ಟೇಕ್ ಮಾಡಬೇಡಿ, ಸ್ಪೀಡ್ ಲಿಮಿಟ್ ಇಷ್ಟು, ಈ ಥರ ಎಲ್ಲ ರೀತಿಯಾದ ರೂಲ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡ್ಕೊಂಡು ಹೋದರೆ ಸೇಫ್ ಆಗಿ ನಾವು ಹ್ಯಾಪಿಯಾಗಿ ಹಾಸನವನ್ನು ತಲುಪ್ತೇವೆ. ಆ ಒಂದು ನಿಯಮಗಳು ಮತ್ತೆ ರಸ್ತೆಗಳು, ಇದಕ್ಕೆ ಟೋಲ್ಗಳು, ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ ನಾವು ಸರಿಯಾಗಿ ತಲುಪಲಿ ಗುರಿ. ನೀನು ತಲೆ ಕೆಡಿಸಿಕೊಳ್ಳಬೇಡ, ಇದಕ್ಕೆ ನಾವು ಮಾಡಿಕೊಟ್ಟಿದ್ದೇವೆ, ಇದನ್ನು ಅನುಸರಿಸು, ಆಗ ನೀನು ನಿನ್ನ ಗುರಿಯನ್ನು ತಲುಪುತ್ತೀಯ. ಆ ರೀತಿ ಅಂದ್ರೆ ಇದರ ಪ್ರಾಪ್ತಿ ಏನು? ಆ ದಾರಿಯಲ್ಲಿ ಎಲ್ಲ ನಿಯಮಗಳನ್ನು ಅನುಸರಿಸಿಕೊಂಡು ಹೋದರೆ ಸೇಫ್ ಆಗಿ, ಸಂತೋಷವಾಗಿ, ಸುರಕ್ಷಿತವಾಗಿ ಸಂಸಾರ ಸಮೇತ, ನಮ್ಮ ಜೀವನದ ಸಮೇತ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ನಾನು ಆ ದಾರಿಯಲ್ಲಿ ಹೋಗುವುದಿಲ್ಲ ಅಂದ್ರೆ ನಿನ್ನ ಹಣೆ ಬರ. ಇಲ್ಲ ನಾನು ನಿಯಮಗಳನ್ನು ಪಾಲಿಸುವುದಿಲ್ಲ, ಅಪಾಯ ಕಟ್ಟಿಟ್ಟ ಬುತ್ತಿ, ಯಾವುದನ್ನು ಮಾಡುವುದಿಲ್ಲ.
ಅಂತ ನಾನು ಮನೆಯಲ್ಲೇ ಕುಳಿತುಕೊಂಡು ಹಾಸನದ ದಾರಿಯನ್ನು ಪೂಜೆ, ಹಾಸನದ ದಾರಿ ಬಗ್ಗೆ ಥಿಯರಿ, ಹಾಸನದ ದಾರಿ ಬಗ್ಗೆ ಎಲ್ಲವನ್ನೂ ಮಾಡಿದರೂ ಕೂಡ ಅಲ್ಲಿ ಚಲಿಸದೆ ಹೋದರೆ ನಾವು ಗುರಿಯನ್ನು ತಲುಪೋದಿಲ್ಲ. ಇದು ವಾಸ್ತವಿಕ. ದಿಸ್ ಈಸ್ ದ ಪ್ರಾಕ್ಟಿಕ್ಯಾಲಿಟಿ, ದಿಸ್ ಈಸ್ ರಿಯಾಲಿಟಿ. ಆ ರೀತಿಯಾಗಿ ನಾವು ನಾರಾಶಂಸೆಯಲ್ಲಿರುವಂತಹ ಮಂತ್ರಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಬೇಕು ಬೇಡ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬೇಕು ಅಂತಂದರೆ ಧರ್ಮ ಮಾರ್ಗದಲ್ಲಿ ಹೋಗಬೇಕು. ಅಂದರೆ ಮೊದಲು ಪ್ರಯತ್ನ ಬೇಕು. ಆ ಪ್ರಯತ್ನ ಹೇಗಿರಬೇಕು? ಧರ್ಮ ಮಾರ್ಗದಲ್ಲಿರಬೇಕು. ಆಗ ಸಂತೋಷವಾಗಿ ಸುರಕ್ಷಿತವಾಗಿ ನಾವು ಗುರಿಯನ್ನು ತಲುಪ್ತೇವೆ. ನಮಗೆ ಬೇಕು ಬೇಡಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಬರ್ತದೆ. ಮತ್ತೆ ಫಲಿಸಿದಂತಹ ಪ್ರಾಪ್ತಿಯಾದಂತಹ ಆ ಫಲಿತಾಂಶವೂ ಕೂಡ ನಮಗೆ ಧರ್ಮ ಮಾರ್ಗದಲ್ಲಿ ಸಿಕ್ಕಿರುವುದರಿಂದ, ನಮ್ಮ ಸ್ವಂತ ಪ್ರಯತ್ನದ ಫಲವಾಗಿ ಸಿಕ್ಕಿರುವುದರಿಂದ ಏನಾಗ್ತದೆ? ಅದು ನಮಗೆ ತುಷ್ಟಿ, ಪುಷ್ಟಿ, ಸಂತೋಷ ಎಲ್ಲವನ್ನ ಕೊಡ್ತದೆ. ನಮ್ಮನ್ನ ಯಾವುದೇ ಒಂದು ದುರ್ಮಾರ್ಗಕ್ಕಾಗಲಿ, ನಮ್ಮನ್ನ ಯಾವುದೇ ಒಂದು ಅಸುರಕ್ಷತೆ ಕಡೆಗಾಗಲಿ, ಪಾಪ ಪ್ರಜ್ಞೆಗಾಗಲಿ, ಸಫರಿಂಗಿಗಾಗಲಿ ತಗೊಂಡು ಹೋಗೋದಿಲ್ಲ. ಇದು ವೇದದ ಡಿಸೈನ್. ಅಂದ್ರೆ ಅರ್ಥ ಏನಾಯ್ತು? ಪ್ರಯತ್ನ ಬೇಕು, ಸುಮ್ಮನೆ ಕೂತ್ರಾಗೋದಿಲ್ಲ. ಪ್ರಯತ್ನಕ್ಕೆ, ನಾವು ಹಾಕಿದ ಪ್ರಯತ್ನಕ್ಕೆ ಸರಿಯಾದ ಫಲ ಬೇಕು. ಆ ಸರಿಯಾದ ಫಲ ಅನ್ನುವುದೇ ಧರ್ಮ. ಆ ಬಂದ ಫಲವು ನಮ್ಮನ್ನ ಕಾಡಿ ತಿನ್ನಬಾರ್ದು, ನಮ್ಮನ್ನ ಅಯೋಗ್ಯ ಮಾರ್ಗಕ್ಕೆ ಕರ್ಕೊಂಡು ಹೋಗಬಾರ್ದು, ಅಸಂತುಷ್ಟಿಗೆ, ಅನಾರೋಗ್ಯಕ್ಕೆ, ಅಸಂತೋಷಕ್ಕೆ ದಾರಿ ಮಾಡಬಾರ್ದು ಅಂತಂದ್ರೆ ಧರ್ಮ ಮಾರ್ಗದಲ್ಲಿರಬೇಕು. ಅಂದ್ರೆ ಧರ್ಮ ಅಂದ್ರೆ ಏನಾಯ್ತಲ್ಲಿಗೆ? ಧರ್ಮದಿಂದ ಪ್ರಾಪ್ತಿ ಇಲ್ಲ. ಧರ್ಮದಿಂದ ಸಿಗುವುದೇನು? ಸಂತೋಷ, ಸುರಕ್ಷತೆ ಅಷ್ಟೇ ವಿನಃ ಪ್ರಯತ್ನಕ್ಕೆ ಫಲವಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಎಷ್ಟೊಂದು ಜನ ನಾನು ಧರ್ಮದಲ್ಲೇ ಇದ್ದೇನೆ, ಆದ್ರೆ ನನಗೇನಕ್ಕೆ ಈ ಪರಿಸ್ಥಿತಿ ಅಂತಂದ್ರೆ, ಪ್ರಯತ್ನ ಎಲ್ಲಿ? ಆ ಪ್ರಯತ್ನವು ಸರಿದಾರಿಯಲ್ಲಿದೆಯೇ? ನಾವು ಪೇಪರಲ್ಲಿ ಹಾಸನದ ಮಾರ್ಗವನ್ನು ಡಿಸೈನ್ ಮಾಡಿಕೊಂಡು ಎಲ್ಲ PhD ತನಕ ಮಾಡಿದ್ರು ಕೂಡ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೇವೆ. ಪ್ರಾಪ್ತಿ ಏನಿಲ್ಲ. ಪ್ರಾಪ್ತಿ ಬೇಕು ಅಂದ್ರೆ ಅದನ್ನು ಅನುಸರಿಸಬೇಕು. ಅಂದ್ರೆ ಧರ್ಮ ಇರುವುದು ಫಲಕ್ಕಾಗಿ ಅಲ್ಲ, ಸುರಕ್ಷತೆಗಾಗಿ ಮತ್ತೆ ಸಂತೋಷವನ್ನು ಪಡೆಯಲಿಕ್ಕಾಗಿ. ಮತ್ತೆ ಆ ಧರ್ಮ ಮಾರ್ಗದಲ್ಲಿ ಚಲಿಸಿ ನಮ್ಮ ಪ್ರಯತ್ನವನ್ನು ಮಾಡಿದಾಗ ದೊರಕಿದ ಫಲವು ಅದು ಕೂಡ ನಮಗೆ ಕಟ್ಟ ಕಡೆಯಲ್ಲಿ ಸಂತೋಷವನ್ನು ತಂದು ಕೊಡುವುದಕ್ಕಾಗಿ, ಆನಂದವನ್ನು ಕೊಡುವುದಕ್ಕಾಗಿ, ಆರೋಗ್ಯವನ್ನು ಕೊಡುವುದಕ್ಕಾಗಿ, ತುಷ್ಟಿಯನ್ನು ಕೊಡುವುದಕ್ಕಾಗಿ, ಪುಷ್ಟಿಯನ್ನು ಕೊಡುವುದಕ್ಕಾಗಿ, ಇದಕ್ಕಾಗಿ ಇರುವುದು ಧರ್ಮ. ಅಂದ್ರೆ ಧರ್ಮ ಅಂದ್ರೆ ಏನಾಯ್ತು ಅಲ್ಲಿಗೆ? ಪುನಃ ಅದೇ ಪ್ರಶ್ನೆ, ಧರ್ಮ ಅಂದ್ರೆ ಏನಾಯ್ತು ಅಂತಂದ್ರೆ, ಆ ಪರಮಾತ್ಮನು ಅಂದ್ರೆ ಆ ಪರಮಾತ್ಮ ಅಂದ್ರೆ ನಾರಾ ತರಂಗವನ್ನ ನಮಗೆ ಪ್ರೊವೈಡ್ ಮಾಡಿಕೊಟ್ಟ ಆ ನಾರಾಯಣ ಎಂಬ ಅಂಶ, ನಾರ ಮತ್ತೆ ಎಣ, ಈ ರೀತಿ ಒಂದು ಚೌಕಟ್ಟಿನಲ್ಲಿ ನಾನು ನಡಿಬೇಕು ಅಂತಂದ್ರೆ ಆ ಚೌಕಟ್ಟಿಗೆ ಒಂದು ಮಾರ್ಗ ಬೇಡವಾ? ಒಂದು ಮೆಥಡ್ ಬೇಡವಾ? ಒಂದು ದಾರಿ ಬೇಡವಾ? ಒಂದು ನೀತಿ ಬೇಡವಾ? ಒಂದು ನಿಯಮ ಬೇಡವಾ? ಒಂದು ಯಮ ಬೇಡವಾ? ಅದಕ್ಕೊಂದು ಮಾನಿಟರಿಂಗ್ ಬೇಡವಾ? ಆ ಪರಮಾತ್ಮ ನಮ್ಮ ಫಲಗಳಿಗೆ, ನಮ್ಮ ಪ್ರಯತ್ನಗಳಿಗೆ ಫಲವನ್ನು ಕೊಡ್ತಾನೆ. ಆದರೆ ಅದಕ್ಕೆ ಕ್ರಮಿಸಿದ ದಾರಿ ಎಂಥದ್ದು? ಕ್ರಮಿಸಿದ ಬಗೆ ಹೇಗೆ? ಅಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆಯೋ ಇಲ್ಲವೋ? ಈ ರೀತಿ ಹಲವಾರು ವಿಚಾರಗಳನ್ನ ಒಂದು ಮಾರ್ಗದರ್ಶಿಯಾಗಿ ಮಾಡಿದ್ದಾನೆ. ಅದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು, ಸಕಲ ನಿರ್ಜೀವಗಳಿಗೂ ಅಪ್ಲೈ ಆಗುವಂಥದ್ದು. ಒಂದು ಕಲ್ಲಾಗಿ ಉಳಿಬೇಕು ಅಂತಂದ್ರೆ ಅದು ಕೂಡ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಮಾನವನಾಗಿ ಉಳಿದುಕೊಳ್ಳಬೇಕು ಅಂದ್ರೆ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು. ನಾನು ವಿಷ ಕುಡಿದು ಬದುಕುತ್ತೇನೆ ಎನ್ನುವುದಕ್ಕೆ ಆಗೋದಿಲ್ಲ ತಾನೆ. ಏಕೆಂದ್ರೆ ಅದು ವಿಷ ಅಂತ ಪರಮಾತ್ಮ ಮಾಡಾಗಿದೆ, ಅರಿಂದ ನಿಗಮಾರಕ ಅಂತ ಮಾಡಾಗಿದೆ.
ಇಲ್ಲ ನಾನು ಆ ದಾರಿಯಲ್ಲೇ ಹೋಗ್ತೇನೆ, ವಿಷವನ್ನೇ ಆಹಾರವಾಗಿ ಸ್ವೀಕರಿಸ್ತೇನೆ ಅಂತ ಸಾಧ್ಯವಿಲ್ಲ. ಅದಕ್ಕೆ ಹಿಂಸೆ ಒದಗ್ತದೆ, ಸಫರಿಂಗ್ ಬರ್ತದೆ, ಕಡೆಗೆ ಮೃತ್ಯು ಕೂಡ ಒದಗ್ತದೆ. ಈ ರೀತಿ ನಮ್ಮ ಜೀವನವನ್ನ ಸಫಲ ಮಾಡಿಕೊಳ್ಳಬೇಕು. ನಮ್ಮ ಆತ್ಮವು ನಿರ್ದೇಶಿಸುತ್ತಿರುವಂತಹ, ಸಾರಥಿಯಾಗಿ ಕುಳಿತಿರುವಂತಹ ನಮ್ಮ ಜೀವನದಲ್ಲಿ ಆ ಒಂದು ಅನುಭವವನ್ನು ಗಳಿಸಿ ಈ ಒಂದು ಜೀವನವನ್ನು ಸಾರ್ಥಕತೆಗೊಳಿಸಿಕೊಳ್ಳಬೇಕು. ಜೊತೆಗೆ ಜೀವಾತ್ಮನ ಆಸೆ ಪಡುವಂತಹ, ಅಂದರೆ ಅವಿದ್ಯಾ ಕಾಮಕರ್ಮಗಳಲ್ಲಿ ಆಸೆ ಪಡುವಂತಹ ವಿಚಾರಗಳನ್ನು ಕೂಡ ಪೂರೈಸಿಕೊಳ್ಳಬೇಕು. ಎಲ್ಲವನ್ನು ಮಾಡಬೇಕು. ಆದರೆ ಇವೆಲ್ಲ ಮಾಡುತ್ತಿರುವಾಗ ಸಂತೋಷವಾಗಿರಬೇಕು, ಸುರಕ್ಷತೆಯಿಂದ ಕೂಡಿರಬೇಕು. ಮಾಡುವ ಮೊದಲು, ಮಾಡುತ್ತಿರುವಾಗ, ಮಾಡಿದ ನಂತರ ಸಂತೋಷ ಮತ್ತು ಸುರಕ್ಷತೆ ಇವುಗಳ ಗ್ಯಾರಂಟಿ ಕೊಡುವುದು ಧರ್ಮ. ಅಂದ್ರೆ ಅರ್ಥ ಏನು? ಈಗ ನಾವು ಟೋಲ್ ಕಟ್ತೇವೆ, ಯಾತಿಗೆ ಕಟ್ತೇವೆ? ಕಟ್ಟೋದಿಲ್ಲ ಅಂದ್ರೆ ಮುಂದಕ್ಕೆ ಬಿಡೋದಿಲ್ಲ, ಅದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ. ಕಟ್ಟೋದಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ತಾರೆ, ಅಥವಾ ಏನೋ ಸಮಥಿಂಗ್ ಲಾ ಪ್ರಕಾರ ತಪ್ಪಾಗ್ತದೆ. ನಾವು ಒಪ್ಪಿಕೊಂಡಿರುವ ವ್ಯವಸ್ಥೆ. ಈ ರೀತಿ ನಮ್ಮ ಸರ್ಕಾರಗಳು ರಚಿಸಿರುವಂತಹ ವ್ಯವಸ್ಥೆಗಳನ್ನು ಒಪ್ಪಿ ನಾವು ಸುರಕ್ಷಿತವಾಗಿ ಸಂತೋಷವಾಗಿ ಜೀವನ ಹೇಗೆ ಮಾಡ್ತಾ ಇದ್ದೇವೆ, ಆ ರೀತಿಯಾಗಿ ವಿಶ್ವಕ್ಕೆ, ಬ್ರಹ್ಮಾಂಡಕ್ಕೆ ರಚಿಸಿರುವಂತಹ ಈ ನಾರಾಯಣ ಎಂಬ ವ್ಯವಸ್ಥೆಯನ್ನ ನಾವು ಪಾಲಿಸಲೇಬೇಕು. ಪಾಲಿಸಿಕೊಂಡು ಹೋದಾಗ ಮಾತ್ರ ನಮಗೆ ಸಫಲತೆ, ಆನಂದ, ಸಂತೋಷ, ಆರೋಗ್ಯ, ಭಾಗ್ಯ ಎಲ್ಲವೂ ಕೂಡ ಒದಗಿ ಬರ್ತದೆ. ಇದಕ್ಕೆ ನಾವು ಮಹಾಭಾರತದಲ್ಲಿ ಒಂದು ಉದಾಹರಣೆ ತಗೋಬಹುದು. ಹೇಗೆ ಅರ್ಜುನ, ಅವನಿಗೆ ಭಗವದ್ಗೀತೆಯನ್ನ ಆ ಯುದ್ಧರಂಗದಲ್ಲಿ ಕೃಷ್ಣ ಬೋಧಿಸಿದ. ಅವನು ಸಕಲ ಸಾಮರ್ಥ್ಯವನ್ನು ಹೊಂದಿ ಯಾವುದೇ ಶಾಪಗಳಿಂದ ಮುಕ್ತನಾಗಿ ಇದ್ರೂ ಕೂಡ ಅವನಿಗೆ ಒಂದೇ ಒಂದು ವಿಚಾರ ಪ್ರಾಬ್ಲಮ್ ಆಯಿತು, ಮೋಹ. ಅದನ್ನ ಬಿಡಿಸಿ ಅವನ ಕರ್ಮಕ್ಕೆ ಹಚ್ಚಿದ. ಕೃಷ್ಣ ಮನಸ್ಸು ಮಾಡಿದ್ರೆ ಯುದ್ಧವನ್ನ ಕ್ಷಣ ಮಾತ್ರದಲ್ಲೂ ಮುಗಿಸುತ್ತಿದ್ದ. ಆದರೆ ಹಾಗೆ ಮಾಡಲಿಲ್ಲ. ಅಸ್ತ್ರವನ್ನೇ ಹಿಡಿಯಲಿಲ್ಲ, ಶಸ್ತ್ರವನ್ನೇ ಹಿಡಿಯಲಿಲ್ಲ. ಅರ್ಜುನನಿಗೆ ಹೇಳಿದ, ನಿನ್ನ ಪಾಲಿನ ಕರ್ಮ ಇದು, ನಿನ್ನ ಜವಾಬ್ದಾರಿ, ನಿನ್ನ ಪುರುಷಾರ್ಥ ಇದು, ನೀನು ಮಾಡಬೇಕು ಅಂತ ಮಾಡಿಸ್ದ. ಅಂದ್ರೆ ಅವನು ಮೋಹಕ್ಕೆ ಒಳಗಾಗಿ ಜೀವಾತ್ಮನಾಗಿ ರತಿಕನಾಗಿ ವ್ಯವಹರಿಸಿದಾಗ ಕೃಷ್ಣ ಅವನಿಗೆ ಬೋಧನೆಯನ್ನು ಮಾಡಿ ಅವನಿಗೆ ಕಣ್ಣುಗಳನ್ನ ತರಿಸಿ, ನೀನು ಆತ್ಮ, ನೀನು ಜೀವಾತ್ಮನಾಗಿ ವ್ಯವಹರಿಸಬೇಡ, ಆತ್ಮನಾಗಿ ವ್ಯವಹರಿಸು, ನಾನು ಪರಮಾತ್ಮನಾಗಿ ನಿನಗೆ ನಾನು ಮಾರ್ಗದರ್ಶನ ಮಾಡ್ತೇನೆ ಅಂತ ಹೇಳಿದ. ಈ ರೀತಿಯಾಗಿ ಸಕಲ ಸಾಮರ್ಥ್ಯವನ್ನು ಹೊಂದಿದ್ದ, ರತಿಕನಾಗಿದ್ದ ಅಂತ ಮಹಾಪುರುಷನಾದ ಪರಶುರಾಮನಲ್ಲಿ ಶಸ್ತ್ರಾಸ್ತ್ರ ಪರಿಣಿತಿಯನ್ನು ಹೊಂದಿದ್ದ ಭೀಷ್ಮ ಮತ್ತೆ ಕರ್ಣ, ಇವರು ಯಾರೂ ಕೂಡ ಗೆಲ್ಲಕ್ಕಾಗ್ಲಿಲ್ಲ. ಯಾಕೆಂದ್ರೆ ಭೀಷ್ಮ ವಸುವಾಗಿ ವ್ಯವಹರಿಸಿದ, ಕರ್ಣ ಕೇವಲ ಜೀವಾತ್ಮನಾಗಿ ವ್ಯವಹರಿಸಿದ. ಹಾಗಾಗಿ ಅವರಿಗೆ ಸೋಲುಂಟಾಯಿತು ಅರ್ಜುನನಿಂದ. ಕೇವಲ ವಸುವಾಗಿ ವರ್ತಿಸಿದ ಅಂದ್ರೆ ಹೇಗೆ ಸರ್? ಏನ್ ಹೇಳಿ? ಭೀಷ್ಮ ಕೇವಲ ವಸುವಾಗಿ ವರ್ತಿಸಿದ ಅಂತಂದ್ರಲ್ಲ, ಅಂದ್ರೆ ವಸು ಅನ್ನೋದು ಏನಾದ್ರೂ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇದೆಯಾ ಸರ್? ಹೌದು, 33 ಕೋಟಿ ದೇವತೆಗಳಲ್ಲಿ 33 ವರ್ಗ. ಕೋಟಿ ಅಂದ್ರೆ ಕ್ರೋರ್ ಅನ್ನೋ ಸಂಖ್ಯೆ ಅಲ್ಲ, ವರ್ಗ ಅಂತಂತ. ಅಷ್ಟವಶಗಳು, ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು, ಇದಿಷ್ಟು ಸೇರಿ 33 ವರ್ಗವಾಗ್ತದೆ. ಅದರಲ್ಲಿ ಅಷ್ಟವಸುಗಳು, ವಸು ಅಂತಂದ್ರೆ ಭೂಮಿ ಅಂತ ಅರ್ಥ. ವಸುಂಧರೆ, ಈ 8 ವಸುಗಳನ್ನು ಧರಿಸಿರುವ ಈ ಭೂಮಿಯನ್ನು ವಸುಂಧರೆ ಅಂತ ಕರೀತಾರೆ. ಇದಕ್ಕೆ ನಾನು ಮುಂದೆ ಮಾಡುವಂತಹ ಸಾಂಖ್ಯ ಈ ತರ ಅಂದ್ರೆ ಅಂಕೆ, ಕಂಟ್ರೋಲ್ಸ್, ಇದನ್ನ ನಾನು ಈಗ ಈ ತರಗತಿಯಲ್ಲಿ ಅದನ್ನೆಲ್ಲ ಡೀಟೇಲ್ ಆಗಿ ಹೋಗಕ್ಕಾಗೋದಿಲ್ಲ. ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಯಾವುದೇ ಒಂದು ಘಟನೆ ಭೂಮಿಯಲ್ಲಿ ನಡಿಬೇಕು ಅಂತಂದ್ರೆ ಅದಕ್ಕೆ 8 ರೀತಿ ನಮಗೆ ಕಾಣಿಸೋದು. ಕಡೆಯಲ್ಲಿ ಒಂದು ಘಟನೆ ಮಾತ್ರ ನಮಗೆ ಕಾಣ್ತದೆ. ಈಗ ಉದಾಹರಣೆ, ಮೇಘ ಸ್ಫೋಟವಾಯಿತು,
ಹಿಮಾಲಯದಲ್ಲಿ, ಅಥವಾ ಪಾಕಿಸ್ತಾನ ಭಾರತ ಯುದ್ಧವಾಯಿತು, ಆಪರೇಷನ್ ಸಿಂಧೂರ್ ಆಯಿತು, ನಮ್ಗೆ ಅಷ್ಟೇ ಕಾಣಿಸೋದು, ಅದರ ಪರಿಣಾಮಗಳು ಕಾಣಿಸೋದು. ಆದರೆ ಯಾವುದೇ ಘಟನೆ ನಡೆಯುವುದಕ್ಕೆ ಮುಂಚೆ ಅಷ್ಟವಸುಗಳು, 8 ರೀತಿಯಾದ ವಿಚಾರಗಳು ಹಿಂದೆ ನಡೆದಿರುತ್ತೆ. ಅಂದ್ರೆ ಭೂಮಿಯಲ್ಲಿ ಯಾವುದೇ ಘಟನೆ ಸಂಭವಿಸಬೇಕಾದರೆ, ಘಟಿಸಬೇಕಾದರೆ, ಭವಿಸಬೇಕಾದರೆ ಅದರ ಹಿಂದೆ 8 ರೀತಿಯಾದ ವಿಚಾರಗಳು ನಡೆದಿರುತ್ತೆ. ಅಂದರೆ ನಮ್ಮ ಮನಸ್ಸಿನಲ್ಲಿ 9 ಪ್ರಕಾರದ ಮುಖ್ಯ ಭಾಗಗಳಿವೆ. ಅಂದರೆ 3 ಗುಣಗಳು, ಸಾತ್ವಿಕ, ರಾಜಸಿಕ, ತಾಮಸಿಕ. 3 to the power of 3 is 9. ಅದರಲ್ಲಿ 8 ವಿಚಾರಗಳು ಭೂಲೋಕದ ಬಂಧನಕ್ಕೆ ಸಂಬಂಧಿಸಿದ್ದು, ಅಂದರೆ ವಸುಗಳಿಗೆ ಸಂಬಂಧಿಸಿದ್ದು. 9ನೇದು ಮಾತ್ರ ಆನಂದ ಅಥವಾ ಪ್ರೀತಿ ಅಥವಾ ಘಟನೆ ಅಂತ ನಾವು ಕರೀಬಹುದು. ಹೀಗಾಗಿ ಪರಮಾತ್ಮ ಶ್ರೀಕೃಷ್ಣ ಅಷ್ಟಮನಾಗಿ ಜನಿಸಿದ. ನಾನು ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ನಾನು ಆ ಪದ್ಯವನ್ನು ಕೂಡ ಒಂದು ಸಾಂಕೇತಿಕವಾಗಿ ಬರೆದು ಹಾಕಿದ್ದೆ, ನೀವು ಓದಿದ್ದೀರಿ ಅನಿಸುತ್ತೆ ನೀವುಗಳೆಲ್ಲ. 8ನೇದಂದ್ರೆ ಏನು? 8 ರೀತಿಯಾದ ಪ್ರಕಾರಗಳು ಜರುಗಿದಾಗ ಮಾತ್ರ 9ನೇದಾದ ಘಟನೆ. ನಮಗೆ ಇದು ಅರ್ಥವಾಗೋದಿಲ್ಲ. ಈ ನಾರಾ ಎಂಬ ತರಂಗದಿಂದ ಉತ್ಪತ್ತಿಯಾದಂಥ ತರಂಗದಿಂದ ಉತ್ಪತ್ತಿಯಾದಂಥ ಬೇಡಿಕೆ 8 ಪ್ರಕಾರಗಳಲ್ಲಿ ವ್ಯವಹರಿಸಬೇಕದು. 1 2 3 4 5 6 7 8. ಅದೆಲ್ಲ ಅದು ಆ ವಿಚಾರಕ್ಕೆ ಹೋದ್ರೆ ಅದು ವಿಚಾರ ಡಿವಿಯೇಷನ್ ಆಗ್ತದೆ. ನಾನು ಆ ವಿಚಾರಕ್ಕೆ ಬಂದಾಗ ನಾನು ಅದನ್ನೆಲ್ಲ ತಿಳಿಸ್ತೇನೆ. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳೋಣ. 8 ಪ್ರಕಾರಗಳಲ್ಲಿ ನಡೆದಾಗ ಆ 9ನೇದು ಘಟನೆಯಾಗಿ ಸಂಭವಿಸ್ತದೆ. ಆ 8 ವಿಚಾರಗಳು ನಮಗೆ ಗೋಚರವಾಗೋದೇ ಇಲ್ಲ. ಆ 8 ವಿಚಾರಗಳು ನಮಗೆ ಗೋಚರವಾಗೋದಿಲ್ಲ. ನಮಗೆ ಗೋಚರವಾಗೋದು ಯಾವುದು? ಸಂಭವಿಸಿದ ಘಟನೆ ಮಾತ್ರ. ಅಂದರೆ ನಾವು ಉದಾಹರಣೆಗೆ ನಾವು ಯಾವುದೋ ಒಂದು ಇಷ್ಟಾರ್ಥಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಿಂದ ಫಲ ಬಂತು ಅಥವಾ ಬರಲಿಲ್ಲ, ಅಥವಾ ಬಂದಿದ್ರೆ ಇಷ್ಟು ಬಂತು ಅಥವಾ ಯಾಕೆ ಬರಲಿಲ್ಲ, ಇಷ್ಟರಲ್ಲೇ ನಮ್ಮ ವಿಚಾರವಿರುತ್ತದೆ ವಿನಃ ಅದರ ಹಿಂದೆ ಇರುವಂತಹ 8 ವಿಚಾರಗಳು ನಮ್ಮ ಗಮನಕ್ಕೆ ಬರುವುದಿಲ್ಲ. ಆ 8 ವಿಚಾರಗಳು ಗಮನಕ್ಕೆ ಯಾಕೆ ಬರುವುದಿಲ್ಲ ಅಂದ್ರೆ ಅದು ವಸುಂಧರೆ, ಈ ಭೂಮಿ ಅದನ್ನು ಹ್ಯಾಂಡ್ಲ್ ಮಾಡ್ತದೆ. ಅಂದ್ರೆ ನಮ್ಮ ಒಂದು ಇಷ್ಟ ಅಂದ್ರೆ ಅದು ಬೇಕಿರಬಹುದು, ಬೇಡ ಅನ್ನೋದಿರಬಹುದು, ಯಾವುದೇ ಇರಬಹುದು. ಅದು ಫಲಿಸಬೇಕಾದರೆ, ನಮ್ಮ ಯಾವುದೇ ಪ್ರಯತ್ನಕ್ಕೆ ಫಲ ಬರಬೇಕಾದರೆ ಇದು ಭೂಮಿಗೆ ಮಾತ್ರ ಸಂಬಂಧಿಸಿದ ವಿಚಾರ ನಾನು ಹೇಳ್ತಾ ಇರೋದು. ನಾವು ವಾಸಿಸುತ್ತಿರುವ ಈ ವಸುಂಧರೆ, ಈ ಭೂಮಿಗೆ ಮಾತ್ರ, ಈ ಪೃಥ್ವಿಗೆ ಮಾತ್ರ ಸಂಬಂಧಿಸಿ ನಾನು ಹೇಳ್ತಾ ಇದ್ದೇನೆ. ಅದು ನಡಿಬೇಕು ಅಂತಂದ್ರೆ 8 ವಿಚಾರಗಳು ನಡಿಬೇಕು. ಈ 8 ವಿಚಾರಗಳನ್ನ ಕೇರ್ ತಗೊಳ್ಳೋದೆ ಅಷ್ಟವಸುಗಳು. ಉದಾಹರಣೆ ಹೇಳಬೇಕು ಅಂತಂದ್ರೆ, ಯಾವುದೋ ಬೆಟ್ಟದ ತುದಿ, ನೀವು ಮಾನಸ ಸರೋವರ ನೋಡಿರಬೇಕು, ಅದು ಕೆಲವು ಸರೋವರಗಳನ್ನು ನೋಡಿರಬೇಕು, ನೀರಿನ ವರತೆಗಳನ್ನು ನೋಡಿರಬೇಕು. ಬೆಟ್ಟದ ತುದಿಯಲ್ಲಿ ನೀರಿನ ವರತೆ ಇರ್ತದೆ. ಅಲ್ಲಿ ಯಾವ ನದಿ ಬಂದು ಹರಿತಾ ಇರೋದಿಲ್ಲ, ಅಲ್ಲಿ ಯಾವುದೇ ನೀರಿನ ವರತೆ ಇರೋದಿಲ್ಲ. ಆದ್ರೆ ಅಲ್ಲಿ ಒಂದು ಸರೋವರ ತರ ಇರ್ತದೆ, ಗುಂಡಿ ತೋಡಿದ್ರೆ ನೀರು ಸಿಗ್ತದೆ, ಬಾವಿ ತರಗಳಾಗ್ತದೆ, ಕೊಳಗಳಾಗ್ತದೆ. ಇದನ್ನ ಮೇಂಟೈನ್ ಮಾಡೋರು ಯಾರು? ಅಲ್ಲಿ ಒಂದು ನಿರ್ಮಿಸಿದವರು ಯಾರು? ಅಲ್ಲಿರುವ ಜಂತುಗಳಿಗೆ ನೀರನ್ನು ವಹಿಸುತ್ತಿರುವವರು ಯಾರು? ಈ ರೀತಿ ಭೂಮಿಯ ಮೇಲೆ ಪ್ರತಿಯೊಂದು ಜಾಗದಲ್ಲೂ, ಎಂತಹ ಮರಳುಗಾಡಿನಲ್ಲೂ, ಎಂತಹ ದಟ್ಟ ಅರಣ್ಯ ಪ್ರದೇಶದಲ್ಲೂ ಜೀವಸಂಕುಲಗಳಿವೆ. ಅಂದ್ರೆ ಎಕೋಸಿಸ್ಟಮ್ ಇದೆ. ಆ ಎಕೋಸಿಸ್ಟಮ್ಗೆ ಸಪೋರ್ಟಿವ್ ಆಗಿ ಹಲವಾರು ವಿಚಾರಗಳು ನಡೀತವೆ. ಆದರೆ ಇದನ್ನ ಮಾಡುತ್ತಿರುವವರು ಯಾರು? ಈ ಡಿಸೈನ್ ಮಾಡಿರೋರು ಯಾರು? ಮೇಂಟೈನ್ ಮಾಡುತ್ತಿರುವವರು ಯಾರು? ನಾವು ಮನುಷ್ಯ ಮಾಡಿದ ಒಂದು ವ್ಯವಸ್ಥೆ ಸರಿಯಾಗಿ ನಡೆಯೋದಿಲ್ಲ, ಅದಕ್ಕೆ ಮೇಂಟೆನೆನ್ಸ್ ಬೇಕು, ರಿಪೇರಿಗಳು ಬರ್ತದೆ. ನೋಡಿದೀವಿ ನಾವು ಮನೇಲೆ ಒಂದು ಟಿವಿಯೋ ಫ್ರಿಜ್ಜೋ ಏನೋ ಒಂದು ತಂದಿಟ್ಕೊಂಡಾಗ ಅದಕ್ಕೆ ಮೇಂಟೆನೆನ್ಸ್ ಬೇಕು, ಕ್ಲೀನ್ ಮಾಡಬೇಕು, ಸರಿಯಾಗಿ ವರ್ಕ್ ಆಗಬೇಕು, ಅದನ್ನು ಉಪಯೋಗಿಸ್ಕೋಬೇಕು. ಅಂದರೆ ಆ ರೀತಿಯಲ್ಲಿರಬೇಕಾದರೆ ಭೂಮಿಯಲ್ಲಿರುವಂತಹ ಅಸಂಖ್ಯಾತ ವಿಚಾರಗಳು, ಅಸಂಖ್ಯಾತ ಜೀವಿಗಳಿಗೆ, ಎಲ್ಲ ಜೀವಿಗಳಿಗೂ ನಾರಾ ತರಂಗವಾದ ಉತ್ಪಾದನೆಯಿಂದ ಅವುಗಳ ಜೀವನಕ್ಕೆ, ಅವುಗಳ ಬೇಕು ಬೇಡಿಗಳಿಗೆ ಸ್ಪಂದಿಸುತ್ತಿರುವ ಪ್ರಕೃತಿ
ಹೇಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಅಷ್ಟವಸುಗಳು 8 ನಿಯಮಗಳಿಂದ ಕೆಲಸ ಮಾಡ್ತಾ ಇದೆ. ಆ 8 ನಿಯಮಗಳೇ ಮನಸ್ಸು. 9ನೇದು ಮಾತ್ರ ಘಟನೆ. ನಮ್ಮ ಮನಸ್ಸು 9 ರೀತಿಯಲ್ಲಿ ವ್ಯವಹರಿಸಿದರೆ 8 ಪ್ರಕಾರಗಳು ಪ್ರಕೃತಿಯಿಂದ ವ್ಯವಹರಿಸ್ತವೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದಕ್ಕೆ ಮುಂದೊಂದು ದಿನ ಬ್ರಹ್ಮಸೂತ್ರ ಅಂತ ವ್ಯಾಸರು ಗುರುಗಳು ಬರೆದಿದ್ದಾರೆ. ಆ ಬ್ರಹ್ಮಸೂತ್ರವನ್ನು ನಾವು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 3 ಹಂತಗಳಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಮುಂದೊಂದು ದಿನ ಅದನ್ನು ನಾನು ತರಗತಿಯನ್ನು ಮಾಡ್ತೇನೆ. ಈಗ ಅದರ ಕುರಿತಾಗಿ ಪುಸ್ತಕವನ್ನು ಬರೀತಾ ಇದ್ದೇನೆ, ಡೈನಮಿಕ್ಸ್ ಆಫ್ ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ. ಅಂದರೆ ಸತ್ಯ, ಕಾರ್ಯ ಮತ್ತು ವಾಸ್ತವಿಕತೆ, ಈ 3 ಹೇಗೆ ಚಲನೆಯಲ್ಲಿ ನಮ್ಮ ಭೂಮಿಯಲ್ಲಿದೆ ಇದನ್ನ ಕುರಿತು ನಾನು ಪುಸ್ತಕ ಬರೀತಾ ಇದ್ದೇನೆ. ಬಟ್ ಇದೆಲ್ಲ ಈಗ ಈ ತರಗತಿಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲವೂ ಪ್ರತಿಯೊಂದು ದೊಡ್ಡ ದೊಡ್ಡ ಸಬ್ಜೆಕ್ಟು. ನಾನು ಇವತ್ತು ಶುರು ಮಾಡಿರೋ ವಿಚಾರ ಏನು ಅಂತಂದ್ರೆ ಈ ಅಷ್ಟವಸುಗಳು ಜವಾಬ್ದಾರಿಯಿಂದ ನಿಭಾಯಿಸುತ್ತಾ ಇವೆ. ನಮ್ಮ ನಾರಾ ತರಂಗಕ್ಕಾಗಿ ಇವು ದುಡಿಯುತ್ತಾ ಇವೆ. ಇಟ್ ಈಸ್ ಆಲ್ಸೋ ಎ ಮೆಕ್ಯಾನಿಸಮ್. ಆ್ಯಂಡ್ ದ ಪ್ರಿನ್ಸಿಪಲ್. ಇವೆಲ್ಲ ತತ್ವಗಳು ಅಷ್ಟವಸುಗಳು ಅಂದರೆ ಅದಕ್ಕೆ ಅವರು ರಾಕ್ಷಸರಲ್ಲ, ಮಾನವರಲ್ಲ, ದೇವತೆಗಳಲ್ಲ, ಕಿನ್ನರಲ್ಲ, ಕೆಂಪುರುಷರಲ್ಲ, ಯಾರೂ ಅಲ್ಲ, ಅಸುರರಲ್ಲ, ದೇವತೆಗಳಲ್ಲ. ಮತ್ತು ಯಾರು ಅಷ್ಟವಸುಗಳು ಅಂದರೆ ತತ್ವಗಳು. ಅಂದರೆ ದೇರ್ ಆರ್ 8 ಪ್ರಿನ್ಸಿಪಲ್ಸ್ ಆಫ್ ದಿಸ್ ಅರ್ತ್. ಅವು ನಾರಾ ತರಂಗ, ನಾ ತರಂಗದ ಉತ್ಪಾದನೆಗೆ ರಾ ತರಂಗವನ್ನು ಹೇಗೆ ತಂದು ಜೋಡಿಸುತ್ತವೆ? ಯಣ ಯಾ ಯಕಾರ ಅಯನೇತಿ ಯಾ ನಾರಾಯ ನಾ ಏಣ ಏಣ ಏತಿ. ಇದೆಲ್ಲ ಹೇಗೆ ನಡೆಯುತ್ತೆ ಅಂತಂದ್ರೆ ಈ ಅಷ್ಟವಸುಗಳಿಂದ ನಡೀತಾ ಇದೆ. ಒಂದು ಸಣ್ಣ ವಿಚಾರವನ್ನು ನನಗೆ ಈಗ ನಿಮ್ಗೆ ಹೇಳಿದೆ. ಈ ರೀತಿಯಾಗಿ ಮಾಡಬೇಕು ಅಂತಂದ್ರೆ ಇಲ್ಲಿ ನಾರಾಯಣ ಎಂಬ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ನಾರಾ ಶಂಸಿ ಆಯಿತು, ಈಗ ನಾರಾಯಣ, ಆ ಮಹಾನ್ ನಾರಾಯಣ ಎನ್ನುವ ತತ್ವ, ನಾರಾಯಣ, ನಾರಾಯಣ ನೋಡಾಯಿತು. ಈಗ ಅದು ಹೇಗೆ ತತ್ವಗಳನ್ನು, ಧರ್ಮವನ್ನು, ಪುರುಷತ್ವಕ್ಕೆ ಒಂದು ಅರ್ಥವನ್ನು, ನಮ್ಮ ಪ್ರಯತ್ನಗಳಿಗೆ ಫಲವನ್ನು ಹೇಗೆ ನೀಡ್ತಾ ಇದೆ, ಮತ್ತು ಅದರ ಒಂದು ತತ್ವವೇನು, ಆ ಟೋಟಲ್ ನಾರಾಯಣ ಎನ್ನುವ ಒಂದು ತತ್ವವೇನು, ಅದೇ ಮಹಾನ್ ತತ್ವ, ಮಹತ್. ದ ಗ್ರೇಟೆಸ್ಟ್ ಪ್ರಿನ್ಸಿಪಲ್ ಈಸ್ ಕಾಲ್ಡ್ ನಾರಾಯಣ ಪ್ರಿನ್ಸಿಪಲ್. ಅದರಲ್ಲಿ ಬಿಡಿಬಿಡಿಯಾಗಿ ನಾರಾಯಣ ನೋಡಿದ್ವಿ 9 ಗಂಟೆಗಳ ಅವಧಿಯಲ್ಲಿ, 9 ತರಗತಿಗಳಲ್ಲಿ. ಇವತ್ತು ನಾವು ಆ ಮಹಾನ್ ತತ್ವವಾದ ನಾರಾಯಣ ಎನ್ನುವುದು ಹೇಗೆ, ಅದಕ್ಕೆ ಆರಂಭದಲ್ಲಿ ಟೀಮ್ ವರ್ಕ್ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯ ಈಗ ಬುದ್ಧನ ನೋಡಿ, ಸಂಘ ಮಾಡಬೇಕು ಅಂತ ಅವನು ನೇರವಾಗಿ ಹೇಳಿದ. ಇದು ನಿಮಗೆ ಎಲ್ಲ ನೆನಪಿರಬಹುದು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಸಂಘ ಅಂದ್ರೆ ಏನು? ಟೀಮ್ ವರ್ಕ್. ಒಂದು ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಸರ್ಕಾರದ ಯಾವುದೇ ಒಂದು ವಿಚಾರ ಇರಬಹುದು. ಸಂಘಗಳಿಂದ ಅಂದರೆ ಇದು ಎಷ್ಟೋ ವಿಚಾರಗಳು ಒಬ್ಬನ ಪುರುಷಾರ್ಥದಿಂದ, ಒಬ್ಬನ ಪ್ರಯತ್ನದಿಂದ ನಡೆಯುವುದಿಲ್ಲ. ಇದಕ್ಕೆ ಟೀಮ್ ವರ್ಕ್ ಬೇಕಾಗತ್ತೆ. ಆ ಟೀಮ್ ವರ್ಕ್ ಬೇಕಾಗಿರುವುದರಿಂದ ನಮ್ಮ ಋಷಿಗಳು ನಾರಾಯಣ ಎನ್ನುವ ಪ್ರಿನ್ಸಿಪಲ್ ಹೇಳಬೇಕಾದ್ರೆ ಮೊಟ್ಟ ಮೊದಲು ಒಂದು ಸಿದ್ಧತೆ ಹೇಳ್ತಾರೆ. ಏನದು? ಯಾವ ಮಂತ್ರ ಏನಾದ್ರು ನಿಮಗೆ ಗೊತ್ತಿದೆಯಾ ಅವರೇ? ಇಲ್ಲ ಸರ್, ಐಡಿಯಾ ಇಲ್ಲ. ಇನ್ನ ಹೇಳಿದ್ರೆ ಓಹೋ ಇದಾ ಅಂತಂತೀರ, ಆದ್ರೆ ನೀವು ಆ ಆಂಗಲ್ ಅಲ್ಲಿ ಯೋಚನೆ ಮಾಡಿರೋದಿಲ್ಲ ಅಷ್ಟೇ. ಸರ್ ಇನ್ನೊಮ್ಮೆ ಕೇಳಿ, ಯಾವ ಟೈಪ್ ಏನ್ ಹೇಳಿದ್ರು ಇನ್ನೊಮ್ಮೆ ಹೇಳಿ ಸರ್. ಅಂದ್ರೆ ಸಂಘದಿಂದ ಹೋಗಬೇಕು, ಸಹಬಾಳ್ವೆಯಿಂದ ಹೋಗಬೇಕು. ದೊಡ್ಡ ದೊಡ್ಡ ವಿಚಾರಗಳನ್ನ ನಾವು ಸಫಲತೆಯನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಒಂದು ಸಂಘ ಬೇಕು, ಸಂಸ್ಥೆ ಬೇಕು. ಅಂದ್ರೆ ಟೀಮ್ ವರ್ಕ್. ಇವತ್ತು ಮೈಕ್ರೋಸಾಫ್ಟ್ ಇರ್ಬೋದು, ಮೈಕ್ರೋ ಇರ್ಬೋದು, ಯಾವುದೇ ಒಂದು ಕಂಪನಿ ಇರ್ಬೋದು, ಅವೆಲ್ಲ ಟೀಮ್. ಆ ಟೀಮ್ಗಳು ಆ ರೀತಿ ವರ್ಕ್ ಮಾಡ್ತಿರೋದ್ರಿಂದ
ಆ ರೀತಿಯಾದ ಒಂದು ಫಲಿತಾಂಶಗಳನ್ನು ಪಡಿತಾ ಇದ್ದಾರೆ ಅವರು. ಆ ರೀತಿ ನಾವುಗಳು ಕೂಡ ಈ ಸಂಘವನ್ನು ನಾವು ಅರಿತುಕೋಬೇಕು. ಬುದ್ಧ ಹೇಳಿದ ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂದ್ರೆ ನಿನ್ನ ಬುದ್ಧಿಯನ್ನು ಅವಲಂಬಿಸೋ, ಸಂಘವನ್ನು ಮಾಡಿ ಅಲ್ಲದೆ ಒಟ್ಟಾರೆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಹೋದರೆ ನಿನಗೆ ಸೋಲಿಲ್ಲ ಎಂದು ಒಂದು ವಿಚಾರವನ್ನು ಹೇಳ್ದ. ಅದೇ ಆ ಬುದ್ಧ ಬರುವುದಕ್ಕೆ ಕೋಟಿ 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 ವರ್ಷಗಳ ಹಿಂದೆನೆ ನಮ್ಮಲ್ಲಿ ಹೇಳಿದ್ದಾರೆ ಆ ಮಂತ್ರ. ಅದು ಯಾವುದು ಅಂತ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಭದ್ರಂ ಕರ್ಣೇನ ಸರ್? ಅಲ್ಲ, ನಾನೇ ಹೇಳ್ತೇನೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವದೇತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಅರ್ಥ ಏನು? ಆ ಪರಮಾತ್ಮ ನಮ್ಮಿಬ್ಬರನ್ನು ಒಟ್ಟಿಗೆ ರಕ್ಷಿಸಲಿ. ಟೀಮ್ ಅಂದ್ರೆ ಮೋರ್ ದ್ಯಾನ್ ಒನ್, ಅಟ್ಲೀಸ್ಟ್ ಒಬ್ಬ ಗುರು ಒಬ್ಬ ಶಿಷ್ಯ. ಕಲಿಯುವುದಕ್ಕೆ ಒಬ್ಬ ಬಂದಿದ್ದಾನೆ, ಕಲಿಸುವುದಕ್ಕೆ ಒಬ್ಬ ಕುಳಿತಿದ್ದಾನೆ. ಅಥವಾ ಒಂದು ಕೆಲಸವನ್ನ ಮಾಡಲಿಕ್ಕೆ ಮಾರ್ಗದರ್ಶಕ ಒಬ್ಬಿದ್ದಾನೆ, ಮಾಡುವವರು ಹಲವರಿದ್ದಾರೆ. ಆಗ ಅವರು ಕೆಲಸವನ್ನ ಆರಂಭ ಮಾಡುವ ಬದಲು, ವಿದ್ಯೆಯನ್ನು ಕಲಿಯುವ ಮೊದಲು, ಅಂದ್ರೆ ಯಾವುದೇ ಕೆಲಸವನ್ನ ಟೀಮ್ ವರ್ಕ್ ಮಾಡಬೇಕಾದರೆ ಅದಕ್ಕೆ ಮೊದಲು ಏನಿರಬೇಕು? ಇಬ್ಬರಲ್ಲೂ ಒಂದು ಪ್ರಾರ್ಥನೆ ಇರಬೇಕು. ಏನು? ಹೇ ಪರಮಾತ್ಮ, ಅಂದ್ರೆ ಅಂತಿಮವಾದ ಚಲನೆಯೇ ಮತ್ತು ಚಿಂತನೆಯೇ, ನಾವು ಪ್ರಗತಿಗಾಗಿ ಹೊರಟಿದ್ದೇವೆ, ಹಾಗಾಗಿ ನಮ್ಮಿಬ್ಬರನ್ನ ಒಟ್ಟಿಗೆ ರಕ್ಷಣೆ ಮಾಡು. ರಕ್ಷಣೆ ಯಾತ್ರಿಂದ ಸಿಗುತ್ತೆ? ಯಾತ್ರಿಂದ ಸಿಗುತ್ತೆ ಮೇಡಮ್? ಧರ್ಮದ ಪರಿಪಾಲನೆಯಿಂದ. ನಮ್ಮಿಬ್ಬರನ್ನು ರಕ್ಷಿಸಲಿ ಅಂದ್ರೆ ಅಲ್ಲಿ ಅವನನ್ನ ಬೇಡ್ಕೊಳ್ತಿರೋದಲ್ಲ, ನಾನು ಧರ್ಮ ಮಾರ್ಗದಲ್ಲಿ ಚಲಿಸುವಂತೆ ಆಗಲೇ. ಅಂದ್ರೆ ನೀನು ಹಾಗೆ ಕೊಟ್ಟ ದಾರಿಯಲ್ಲೇ ನಾವು ಚಲಿಸುವಂತಾಗಲಿ, ನೀನು ಹೇಳಿಕೊಟ್ಟ ನಿಯಮಗಳನ್ನೇ ನಾವು ಪಾಲಿಸುವಂತಾಗಲಿ, ನೀನು ಹಾಕಿದ ಯಮಗಳನ್ನು ದಾಟದಿಂದಿರುವುದಂತಾಗಲಿ, ಯಾವುದೇ ನಿಯಮಗಳನ್ನು ದಾಟದಿಂದಿರುವಾಗಲಿ. ಟೋಲ್ ಅಂತ ಏನ್ ಕಟ್ತೀವಿ ಆ ರೀತಿ ನಮ್ಮ ಪುರುಷಾರ್ಥ ರೂಪದಲ್ಲಿ, ನಮ್ಮ ಪ್ರಯತ್ನ ರೂಪದಲ್ಲಿ ಟೋಲನ್ನು ಕಟ್ಟುವಂತಾಗಲಿ. ಇಷ್ಟೆಲ್ಲ ಮಾಡಿದಾಗ ನಮಗೆ ರಕ್ಷಣೆ. ಹಾಗಾಗಿ ಋಷಿ ಹೇಳ್ತಾ ಇದ್ದಾನೆ ಇಲ್ಲಿ. ನಾವೀಗ ಋಷಿಗೆ ಗುರು ಶಿಷ್ಯರ ಸಂಬಂಧದಲ್ಲಿ ಅಥವಾ ಟೀಮ್ ವರ್ಕ್ ವಿಚಾರದಲ್ಲಿ ನೋಡೋಣ. ಆ ಪ್ರಗತಿಗಾಗಿ ಇರುವಂತಹ ಸತ್ಯದ ಸಾಮರ್ಥ್ಯವನ್ನು ಹೊಮ್ಮಿಸುತ್ತಿರುವಂತಹ, ದಾರಿಯನ್ನು ಮಾಡಿರುವಂತಹ, ಧರ್ಮವನ್ನು ರಚಿಸಿರುವಂತಹ ನೀತಿ ನಿಯಮ ಎಲ್ಲವನ್ನೂ ಆಲೋಚನೆ ಮಾಡಿ ಹೀಗೆ ಮಾಡಿ ಈ ದಾರಿಯಲ್ಲಿ ಬನ್ನಿ, ಆಗ ನೀವು ಖಂಡಿತ ತಲುಪ್ಕೋತೀರಾ ನಿಮ್ಮ ಗುರಿಯನ್ನ ಅಂತ ಹೇಳಿ ಮಾಡಿಕೊಟ್ಟಿರುವ ದಾರಿಯಲ್ಲಿ ನಾವು ನಮ್ಮ ಟೀಮು ಚಲಿಸುವಂತಾಗಲಿ. ಸಹನಾವವತ್, ನಾವು ನಮ್ಮಿಬ್ಬರನ್ನು ಒಟ್ಟಿಗೆ ರಕ್ಷಿಸಲಿ. ರಕ್ಷಣೆ ಅಂದ್ರೆ ಏನ್ ಮಾಡ್ಬೇಕು? ಬಾಡಿ ಗಾರ್ಡ್ ಆಗಿ ಪರಮಾತ್ಮ ಬಂದು ನಿಂತ್ಕೊಳ್ಳೋದಿಲ್ಲ. ನೀನು ಧರ್ಮವನ್ನು ಪಾಲಿಸು, ಸತ್ಯವದಲ್ಲಿ ನಡೆ, ಪ್ರಯತ್ನವನ್ನು ಹಾಕು, ನಿನಗಾಗ ರಕ್ಷಣೆ ನನ್ನಿಂದ. ಧರ್ಮವು ರಕ್ಷತಿ ರಕ್ಷಿತ ಅಂತ ಅದಕ್ಕೆ ಹೇಳಿರೋದು. ರಕ್ಷಣೆ ಅಂದ್ರೆ ಏನು? ಧರ್ಮದಲ್ಲಿ ಚಲಿಸುವುದೇ ಯಾವುದೇ ಜೀವಿಗೆ ರಕ್ಷಣೆ. ಅಂದ್ರೆ ನಾವು ಧರ್ಮದಲ್ಲಿ ಚಲಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮಿಬ್ಬರನ್ನು ಅಂದ್ರೆ ಮಾರ್ಗದರ್ಶಕ ಮತ್ತೆ ಕೃತಿಕ, ಗುರು ಅಥವಾ ಶಿಷ್ಯ ಅಥವಾ ಲೀಡರ್ ಅಂಡ್ ಫಾಲೋಯರ್ಸ್ ಎಲ್ಲರನ್ನೂ ರಕ್ಷಿಸಲಿ. ಯಾವುದು? ಧರ್ಮ. ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವದೇತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನನ್ನನ್ನ ಹಾಗೆ ನಿನ್ನನ್ನ ಇಬ್ಬರನ್ನೂ ಅವನೇ ಪೋಷಿಸುತ್ತಾನೆ. ನಾವು ನಮ್ಮ ಸಂಪೂರ್ಣ ಶಕ್ತಿಯನ್ನ ಒಟ್ಟಾರೆ ಒಂದೇ ದಿಕ್ಕಿನಲ್ಲಿ ಹಾಕಿ ಕೆಲಸ ಮಾಡೋಣ. ನಾವು ಮಾಡುವ ಕೆಲಸ ಉತ್ಸಾಹವಿರಲಿ, ಅದು ಪರಿಣಾಮಕಾರಿಯಾಗಿರಲಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ವಿವಾದ ಮಾಡಿಕೊಳ್ಳಬಾರದು.
ಮತ್ತೆ ಒಬ್ಬರನ್ನೊಬ್ಬರು ದ್ವೇಷಿಸಬಾರದು. ನನ್ನ ಪರಿಸರದಲ್ಲಿ ನನ್ನ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶಕ್ತಿಗಳಲ್ಲಿ ನಿತ್ಯವೂ ಶಾಂತಿ ಇರಲಿ. ಇದು ಈ ಮಂತ್ರದ ಅರ್ಥ. ಓಂ ಸಹನಾವವತು ಅನ್ನೋದ್ರಿಂದ ಶಾಂತಿ ಶಾಂತಿ ಶಾಂತಿ. ಎಲ್ಲ ಶಾಂತಿ ಪಾಠಗಳಲ್ಲೂ 3 ಶಾಂತಿ ಬರ್ತದೆ. ಇದನ್ನ ಒಬ್ಸರ್ವ್ ಮಾಡಿರ್ಬೋದು. ಓಂ ಶಾಂತಿ 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 ಈ ರೀತಿ ಬರ್ತದೆ. 3 ಶಾಂತಿನೇ ಏಕೆ ಸರ್? ಅದು ಬಾಡಿ ಸೋಲ್ ಮೈಂಡ್ ಅಂತ ಕೇಳಿದ್ದೆ ಸರ್, ಹೌದಾ? ಅಲ್ಲ. ವೇದ ಪ್ರಕಾರ ಮೊದಲನೇ ಶಾಂತಿ ಪ್ರಯತ್ನ. ಆ ಪ್ರಯತ್ನದಿಂದ ನಾವು ನಿಶ್ಶಕ್ತರಾಗ್ತೇವೆ. ಆ ಶಕ್ತಿಯನ್ನ ಪುನಃ ತುಂಬಿಕೊಳ್ಳಲಿಕ್ಕೆ ಆಹಾರ, ಯಾವಾಗ ಅತಿಯಾದ ನಿಶಕ್ತಿ ಮತ್ತೆ ಶಕ್ತಿಯ ಗಳಿಸಿಕೊಳ್ಳುವುದಕ್ಕಾಗಿ ಆಹಾರ ಇವೆರಡು ಆದಾಗ ನಂತರ ಬೇಕಾದ್ದು ವಿಶ್ರಾಮ. ಅಂದ್ರೆ ಬೇಕಾಗಿರುವುದೇನು? ಮೊದಲು ನಮ್ಮಲ್ಲಿರುವಂತಹ ಸಕಲ ಶಕ್ತಿಯನ್ನ ಕೆಲಸಕ್ಕಾಗಿ ಹಾಕುವುದು, ಪ್ರಯತ್ನಕ್ಕಾಗಿ ಹಾಕುವುದು ಹುರುಪಿನಲ್ಲಿ. ಆದರೆ ಅದು ಖರ್ಚಾಗ್ತದೆ. ಒಂದು ಟೈಮಲ್ಲಿ ಅದು ಸಂಪೂರ್ಣ ಖಾಲಿ ಆಗ್ತದೆ. ಆ ರೀತಿಯಾಗಿ ಅಲ್ಲಿಯ ತನಕ ನನ್ನ ಎಫರ್ಟು ಹುರುಪಿನಿಂದ, ಉತ್ಸಾಹದಿಂದ, ಎಂತೂಸಿಯಾಸಮಿಂದ, ಶ್ರದ್ಧೆಯಿಂದ, ಧರ್ಮದಿಂದ ಹೋಗಬೇಕು ಗುರಿಯೆಡೆಗೆ. ನನ್ನಲ್ಲಿರೋ ಸಂಪೂರ್ಣ ಶಕ್ತಿಯನ್ನು ಅದಕ್ಕಾಗಿ ವ್ಯಯ ಮಾಡುತ್ತಿದ್ದೇನೆ. ಮಾಡಬೇಕಾದರೆ ಈ ಒಂದು ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ ಆ ಶಕ್ತಿ ಶಾಂತ ರೀತಿಯಿಂದ ವರ್ತಿಸಬೇಕು. ಹಾಗಾಗಿ ಮೊದಲನೇ ಶಾಂತಿ. ನಂತರ ಎರಡನೇ ಶಾಂತಿ ಆಯಿತು, ಶಕ್ತಿ ಖಾಲಿ ಆಯಿತು. ಈಗ ಶಕ್ತಿಯನ್ನು ಮತ್ತೆ ಪುನಃ ತೆಗೆದುಕೊಳ್ಳುವ ಬಗೆ ಹೇಗೆ ಅಂದರೆ ಆಹಾರ. ನಾವು ಭಕ್ಷಿಸುವ ಆಹಾರ, ಎಲ್ಲ ಪ್ರಾಣಿಗಳು ಆಹಾರ ಯಾಕೆ ತಿಂತವೆ? ನಾವು ಯಾಕೆ ತಿಂತೀವಿ ಅಂದರೆ ಪುನಃ ಶಕ್ತಿಯನ್ನು ಗಳಿಸಲಿಕ್ಕೆ. ಆ ಆಹಾರ ಅನ್ನೋದು ದ್ವೇಷ. ಯಾವುದನ್ನು ತರದೆ ಶಾಂತ ರೀತಿಯಾದ ವಾತಾವರಣವನ್ನು ನಮಗೆ ತಂದುಕೊಟ್ರೆ ಆಗ ಶಾಂತ ರೀತಿಯಾದ ಶಕ್ತಿ ನಮ್ಮಲ್ಲಿ ಮತ್ತೆ ಬರ್ತದೆ, ಬರಲಿಕ್ಕೆ ಆರಂಭವಾಗ್ತದೆ. ಈ ರೀತಿಯಾದ ನಿಶಕ್ತರಾದ ನಮಗೆ ಶಕ್ತಿಯನ್ನು ತುಂಬಿಕೊಳ್ಳುವಂಥ ಆಹಾರ ತಿಂದಾಗ ಅದು ಶಕ್ತಿಯನ್ನು ಕೊಡಬೇಕಾದರೆ ಅದಕ್ಕೆ ನಾವು ವಿಶ್ರಾಂತಿ, ವಿಶೇಷವಾದ ಶಾಂತಿ, ಮೂರನೇ ಶಾಂತಿ ತೆಗೆದುಕೊಳ್ಳಬೇಕಾಗ್ತದೆ. ಆ ವಿಶ್ರಾಂತಿಯ ಸಮಯದಲ್ಲಿ ತಿಂದ ಆಹಾರವು ಶಾಂತ ರೀತಿಯಾದ ಆಹಾರವು ಶಾಂತ ರೀತಿಯಾದ ಶಕ್ತಿಯನ್ನು ನಮಗೆ ತುಂಬಿಕೊಡ್ತದೆ. ನಂತರ ಪುನಃ ಯಾವಾಗ ಶಕ್ತಿ ತುಂಬಿಕೊಂಡಿತೋ ಆ ತುಂಬಿಕೊಳ್ಳುವ ಬಗೆ ಹೇಗೆ? ಆಹಾರವನ್ನು ತಿಂದು ವಿಶ್ರಾಂತಿ ತೆಗೆದುಕೊಳ್ಳುವುದು ಅಂದರೆ ನಿದ್ರೆ. ಅಂದರೆ ಕೆಲಸ, ಆಹಾರ ಮತ್ತೆ ನಿದ್ರೆ, ಈ ಮೂರು ಸರಿಯಾದ ಶಾಂತಿಯಿಂದ ಸರಿಯಾದ ಕ್ರಮದಲ್ಲಿ ಹೋದಾಗ, ಧರ್ಮದ ಕ್ರಮದಲ್ಲಿ ಹೋದಾಗ ನಮ್ಮಲ್ಲಿ ಪುನಃ ಶಕ್ತಿ ಸ್ಥಾಪನೆಯಾದಾಗ ಎದ್ದು ನಿಂತುಕೊಳ್ತೇವೆ. ನಮ್ಮಲ್ಲಿ ಉತ್ಸಾಹ, ಹುರುಪು ಎಲ್ಲ ವಾಪಸ್ ಬಂದಿರ್ತದೆ. ಅದರಿಂದ ಮತ್ತೆ ಧರ್ಮ ಮಾರ್ಗದಲ್ಲಿ ಮುಂದಕ್ಕೆ ಚಲಿಸಲಿಕ್ಕೆ ಸಾಧ್ಯವಾಗ್ತದೆ, ಪ್ರಯತ್ನ ಪಡಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಗುರಿ ತಲುಪುವುದು ಯಾವಾಗಲೂ, ನಾವು ಹಾಕಿದ ಪ್ರಯತ್ನಕ್ಕೆ ಬರುವ ಫಲ ಯಾವಾಗಲೂ. ಆದರೆ ಆ ಮಧ್ಯೆ ಪ್ರಯಾಣ ಇದೆಯಲ್ಲ, ಅಂದ್ರೆ ನಮ್ಮ ಇಷ್ಟ ಮತ್ತೆ ಅದನ್ನು ಗಳಿಸುವ ಬಗೆ ಮತ್ತು ದಾರಿ ಕ್ರಮಿಸಿ ಗುರಿಯನ್ನು ತಲುಪುವುದು. ಇದನ್ನ ಮಾಡಬೇಕಾದರೆ ಯಾವುದೋ ಭಾವನೆ, ದ್ವೇಷ, ಕಾಂಪಿಟೇಷನ್ನು, ವಿವಾದ, ಕೋಪ, ಮೋಹ
ಮದ ಮಾತ್ಸರ್ಯ ಯಾವುದು ಶಾಂತಿಯನ್ನು ತಂದು ಕೊಡುವುದಿಲ್ಲ. ಕೇವಲ ಉತ್ಸಾಹ, ಶ್ರದ್ಧೆ ಇವುಗಳಲ್ಲಿ ಮಾತ್ರ ಇದ್ದಾಗ ನಮಗೆ ಗುರಿಯನ್ನು ತಲುಪಿಕೊಳ್ಳಲಿಕ್ಕೆ ಸಾಧ್ಯ. ಆ ಗುರಿ ತಲುಪಿಕೊಳ್ಳಲಿಕ್ಕೆ 3 ಪ್ರಕಾರಗಳು ಶಾಂತ ರೀತಿಯಿಂದ ಇರಬೇಕು. ಅಂದ್ರೆ ಧರ್ಮ ಮಾರ್ಗದಲ್ಲಿ ಚಲಿಸಿ ಗುರಿಯನ್ನು ತಲುಪಿಕೊಳ್ಳಲಿಕ್ಕೆ 3 ಶಾಂತಿಗಳ ಅವಶ್ಯಕತೆ ಇದೆ. ಕಾರ್ಯರೂಪದ ಶಾಂತಿ, ಆಹಾರ ರೂಪದ ಶಾಂತಿ, ವಿಶ್ರಾಮ ರೂಪದ ನಿದ್ರಾ ರೀತಿಯ ಶಾಂತಿ. ಡಿಸ್ಟರ್ಬ್ಡ್ ಸ್ಲೀಪ್, ಯಾರಿಗೆ ನಿದ್ರೆ ಭಂಗವಾಗ್ತದೆ, ಯಾರಿಗೆ ನಿದ್ರೆ ಡಿಸ್ಟರ್ಬೆನ್ಸ್ ಇರ್ತದೆ, ಅವರಿಗೆ ಬೆಳಗ್ಗೆ ಎದ್ರೆ ಉತ್ಸಾಹ ಇರೋದಿಲ್ಲ, ತಲೆನೋವು ಇರ್ತದೆ, ಮೈಕೈ ನೋವಾಗ್ತದೆ, ಮನಸ್ಸು ಕುಗ್ಗಿರ್ತದೆ. ಯಾರು ಬೆಳಗ್ಗೆ ಎದ್ದು ಫಲಗಳ ನಿರೀಕ್ಷಣೆಯನ್ನು ಇಟ್ಟುಕೊಂಡು ಅದು ಇವತ್ತು ಸಿಗುತ್ತೋ, ನಾಳೆ ಸಿಗುತ್ತೋ, ಮುಂದಿನ ಜನ್ಮಕ್ಕೆ ಸಿಗುತ್ತೋ, ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಆದರೆ ನಮ್ಮ ಹುರುಪು ಉತ್ಸಾಹ ಯಾವ ಮಟ್ಟಕ್ಕಿರಬೇಕು ಅನ್ನೋ ಧರ್ಮವನ್ನು ಬಿಟ್ಟು ನಾನು ತಿಳಿಸಲಾರೆ, ಯಾವುದೇ ನಿಯಮಗಳನ್ನು ಮೀರಲಾರೆ, ಯಾವುದೇ ಯಮಗಳನ್ನು ನಾನು ದಾಟಲಾರೆ. ಆದರೆ 100ಕ್ಕೆ 100 ನನ್ನ ಪ್ರಯತ್ನವನ್ನ ಕಡ್ಡಾಯವಾಗಿ ಹಾಕುತ್ತೇನೆ. ಈ ರೀತಿಯೆಲ್ಲ ಚಲಿಸಬೇಕು ಒಬ್ಬ ಅಂತಂದರೆ 3 ರೀತಿಯಾದ ಶಾಂತಿಗಳು ಬೇಕು. ಇದು ಒಬ್ಬರಲ್ಲೂ ಇರಬೇಕು, ಒಬ್ಬನೇ ಚಲಿಸಿದರೂ ಇರಬೇಕು. ಎಸ್ಪೆಷಲಿ ಟೀಮ್ ವರ್ಕ್ ಮಾಡಬೇಕಾದ್ರೂ ಕೂಡ ಇರಬೇಕಾಗ್ತದೆ. ಇದು ಶಾಂತಿಯ ಅರ್ಥ, ಈ ಮಂತ್ರದ ಅರ್ಥ, ಟೀಮ್ ವರ್ಕ್ ಅರ್ಥ. ಈ ರೀತಿಯಾಗಿ ನಾವು ಮಾಡಬೇಕಾದ್ರೆ ಭೌತಿಕ ಮಾನಸಿಕ ಶಕ್ತಿಯ ಸ್ತರಗಳು ಶಾಂತಿಯಲ್ಲಿ ನೆಲೆಸಿರಬೇಕು. ಅಂದ್ರೆ ಕಾರ್ಯ ಮಾಡುವುದು ಭೌತಿಕರಿಂದ. ಯಾವ ಭಾವವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಧರ್ಮ ಮಾರ್ಗವನ್ನು ಮಾನಸಿಕರಿಂದ. ಮತ್ತದಕ್ಕೆ ಬೇಕಾಗಿರುವುದು ಶಕ್ತಿ, ಶಕ್ತಿಯಿಂದ ಅಂದ್ರೆ ಭೌತಿಕ ಮಾನಸಿಕ ಮತ್ತು ಶಾಕ್ತಿಕ. ಈ 3 ಶಾಂತಿಯಿಂದ ಇರಬೇಕು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವರೇತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರದ ಮೊಟ್ಟಮೊದಲು ಋಷಿ ಈ ರೀತಿ ಒಂದು ಪ್ರಿಪರೇಷನ್ ಬೇಕು. ನಾರಾ ತರಂಗದಲ್ಲಿ ನೀನು ಏನಾರ ಒಂದು ಗಳಿಸಬೇಕು ಅಂದರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದ್ರು ಅನುಮಾನ ಇದೆಯಾ, ಪ್ರಶ್ನೆ ಇದೆಯಾ? ಓಕೆ. ಈ ರೀತಿಯಾದ ನಾವು ಪ್ರಿಪರೇಷನ್ ಮಾಡಿಕೊಂಡು ಈಗ ನಾವು ಆ ಮಹಾನ್ ನಾರಾಯಣ ಅನ್ನುವ ತತ್ವವನ್ನು ಪ್ರವೇಶ ಮಾಡೋಣ. ಅದಕ್ಕೆ ಮಂತ್ರಗಳೇನಿದೆ ಒಮ್ಮೆ ನಾನು ಅದನ್ನ ಹೇಳ್ತೇನೆ. ಆಂ ಅಂಬಸ್ಯ ಭಾರ ಭುವನಸ್ಯ ಮಧ್ಯನಾಕಸ್ಯ ಪೃಷ್ಠ ಮಹತ್ವೋ ಮಹೀಯಾನ್ ಶುಕ್ರಣಜ್ಜಾತಿ ಗುಂಸಿ ಸಮನು ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಃ ಯಸ್ಮಿನ್ನಿದಗುಂ ಸಂಚ ವಿಚೈತಿ ಸರ್ವಂ ಯಸ್ಮಿನ್ ದೇವಾ ಅಧಿವಿಶ್ವ ನಿಷೇದುಃ ತದೇವ ಭೂತಂ ತದು ಭವ್ಯಮ ಇದಂ ತದಕ್ಷರ ಪರಮೇ ವ್ಯಾಮನ್ ಯೇನಾವೃತಂ ಖಂಚ ದಿವಂ ಮಹೀಂಚ ಯೇನಾದಿತ್ಯಸ್ತಪತಿ ತೇಜಸಾ ಭ್ರಾಜಸಾ ಚ ಯಮಂತಃ ಸಮುದ್ರ ಕವಯೋ ವಯಂತಿ ಯದಕ್ಷರ ಪರಮೇ ಪ್ರಜಾಃ ಯತಃ ಪ್ರಸೂತಾ ಜಗತಃ ಪ್ರಸೂತಿತೋ ಯೇನ ಜೀವಾನ್ ವ್ಯಜಸರ್ಜ ಭೂಮ್ಯಾಂ ಯದಾಶದೇವಿ ಪುರುಷಾನ್ ಪಶುಗುಶ್ಚ ವಿವೇಶ ಭೂತಾನಿ ಚರಾಚರಾಣಿ ಅತಃ ಪರಂ ನಾನ್ಯದಣೀಯಸಗುಂ ಹಿ ಪರಾತ್ ಪರಂ ಯನ್ಮಹತೋ ಮಹಾಂತಂ ಯದೇಕಮವ್ಯಕ್ತಮನಂತರೂಪಂ ವಿಶ್ವಂ ಪುರಾಣಂ ತಮಸಃ ಪರಸ್ತಾತ್ ತದೇವರ್ತಂ ತದು ಸತ್ಯಮಾಹುಸ್ತದೇವ ಬ್ರಹ್ಮ ಪರಮಂ ಕವೀನಾಂ ಇಷ್ಟಾಪೂರ್ತಂ ಬಹುಧಾ ಜಾತಂ ಜಾಯಮಾನಂ ವಿಶ್ವಂ ಬಿಭರ್ತಿ ಭುವನಸ್ಯ ನಾಭಿಃ ತದೇವಾಗ್ನಿಸ್ತದ್ವಾಯುಸ್ತತ್ಸೂರ್ಯಸ್ತದು ಚಂದ್ರಮಃ ತದೇವ ಶುಕ್ರಮೃತಂ ತದ್ಬ್ರಹ್ಮತೋತ್ಸಾಪತ್ಸ ಪ್ರಜಾಪತಿಃ
ಸರ್ವ ನಿಮೇಷ ಜಗ್ಗಿರ ವಿದ್ಯುತ ಪುರುಷಾದಧಿ ಕಲಾಮುಹೂರ್ತ ಕಾಷ್ಟ ಆಶ್ಚಾಹೋರಾತ್ರಾಶ್ಚ ಸರ್ವಶಃ ಅರ್ಧಮಾಸ ಮಾಸ ಋತವತ್ ಸಂವತ್ಸರಶ್ಚ ಕಲ್ಪಂತಾಂ ಸ ಆಪಃ ಪ್ರದುಗೆ ಉಭೆ ಇಮೆ ಅಂತರಿಕ್ಷಮಧೋತ್ಸುವಃ ನೈನಮೂರ್ತಂ ನ ತಿರ್ಯಂಚ ನ ಮಧ್ಯೆ ಪರಿಜಗ್ರವತು ನ ತಸ್ಯ ಶೇಖಶ್ಚ ನ ತಸ್ಯ ನಾಮ ಮಹದ್ಯಶಃ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ವಿಕಪ್ತೋ ಯ ಏನಂ ವಿದುರಾಮೃತಾಸ್ತೆ ಭವಂತಿ ಅದ್ಭುತ್ ಸಂಭೂತೋ ಹಿರಣ್ಯಗರ್ಭ ಇತ್ಯಷ್ಟೌ ಏಷ ಹಿ ದೇವ ಪ್ರದಿಶಾನುಸರ್ವಾ ಪೂರ್ವಾ ಹಿ ಜಾತಸ್ಯ ಉತ್ಕರ್ಭ ಅಂತಃ ಸ ವಿಜಾಯಮಾನಃ ಸ ಜನಿಷ್ಯಮಾಣಃ ಪ್ರತ್ಯನ್ಮುಖಾಸ್ತಿಷ್ಠತಿ ವಿಶ್ವದಾಮುಖಃ ವಿಶ್ವತಶ್ಚಕ್ಷುರುತ ವಿಶ್ವದಾಮುಖೋ ವಿಶ್ವದಾ ಹಸ್ತ ಉತ ವಿಶ್ವದಸ್ಪಾದ್ ಸಂಬಾಹುಭ್ಯಾಂ ನಮತಿ ಸಂಪದರ್ಥೈರ್ದ್ಯಾ ವಾ ಪೃಥುವೇ ಜನಯನ್ ದೇವ ಏಕಃ ವೇನಸ್ತದ ಪಶ್ಯನ್ ವಿಶ್ವಾಭುವನಾನಿ ವಿದ್ವಾನ್ ಯತ್ರ ವಿಶ್ವಂ ಭವತ್ಯೇಕನೀಳಂ ಯಸ್ಮಿನ್ನಿದಕಂ ಸಂಚ ವಿಜೈಕಕಂ ಸವೋತಪ್ರಾತಶ್ಚ ವಿಭುಃ ಪ್ರಜಾಸು ಪ್ರತದ್ವಾಚ ಅಮೃತನ್ನ ವಿದ್ವಾನ್ ಗಂಧರ್ವೋ ನಾಮ ನಿಹಿತಂ ಗುಹಾಸು त्रीणि पदानि हिता गुहासु यस्तत्वेन सवितुः पितासतु स नो बन्धर्जनिता स विधाता धामानि वेदभुवनानि विश्वा यत्र देवा अमृतमानशानास्तुतीये धामान्यभ्यैरयन्ता परिद्या वा पृथिवे यन्ति सद्यः परिलोकान् परिदिशः परिस्सुवः ऋतस्य दन्तु विदतं विश्रुत्य तदपश्यति तदभवत् प्रजासु परेत्य लोकान् परेत्य भूतानि परेत्य सर्वा प्रदिशो दिशश्च प्रजापतिप्रथमजा ऋतस्यात्मनात्मानमभिसम्बभूव सदसस्पतिमद्भुतं प्रियमिन्द्रस्य काम्यं स निम्मेधामयाशिषम् उद्येभ्यस्वजातवेदो भग्निर्रुतिं मम वशोगश्च मह्यभावः जीवनं च दिशा दिशां मानाहिंसेज्जातवेदो कामश्वं पुरुषं जगत् अभिप्रदग्न ಆಗಹಿಷ್ಯ ಮಾ ಪರಿಪಾದಯ. ಇದಿಷ್ಟು ಮತ್ತು ಮೊದಲು ಅಂಬಸ್ಯ ಪಾರ ಅಂದ್ರು. ಅಂಬಸಿ ಅಂಬಸಿ ಅಂದ್ರೆ ಈ ನಾರಾಯಣ ನಾರಾಯಣ ಎನ್ನುವುದೇ ನೀರು, ಅದೇ ಜೀವ. ಇನ್ನೂ ಒಂದು ವಿಚಾರ, ಈ ನಾರಾಯಣ ಅಂದ್ರೆ ಹೇಗೆ ಅನ್ನೋದು ವಿಚಾರದಲ್ಲಿ ಹೇಳ್ತಾ ಇದೆ. ಅಂಬಸ್ಯ ಭಾರ ಭುವನಸ್ಯ ಮಧ್ಯ ನಾಕಸ್ಯ ಪೃಷ್ಠ ಮಹತೋ ಮಹೀಯಾನ್ ಶುಕ್ರಡಜ್ಜಾದೇಗುಂ ಶಿರಮನು ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಃ. ದಡವಿಲ್ಲದ ನೀರಿನಲ್ಲಿ, ಭೂಮಿಯ ಮೇಲೆ, ಸ್ವರ್ಗದ ಮೇಲಿರುವ ಮತ್ತು ಶ್ರೇಷ್ಠರಿಗಿಂತ ಶ್ರೇಷ್ಠನಾದ ಸೃಷ್ಟಿಯ ಭಗವಂತ ಹೊಳೆಯುವ ಬುದ್ಧಿವಂತಿಕೆಯನ್ನು ಪ್ರವೇಶಿಸಿದ ನಂತರ ಬೀಜ ರೂಪದಲ್ಲಿರುವ ಜೀವಿಗಳಿಂದ ಭ್ರೂಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಅಂದ್ರೆ ಜೀವಿ ಹುಟ್ಟಿದ ನಂತರ ಬೆಳೆಯುತ್ತೆ ಅಂದ್ರೆ ಏನು? ದಡವಿಲ್ಲದ ನೀರಿನಲ್ಲಿ ಅಂದ್ರೆ ಕೊನೆ ಅಂತನೇ ಇಲ್ಲ ಜೀವಕ್ಕೆ. ಜೀವ ಅಸಂಖ್ಯಾತವಾಗಿದೆ, ಹುಟ್ಟತಾನೆ ಇದೆ, ಸಾಯ್ತಾನೆ ಇದೆ, ಬದುಕ್ತಾನೆ ಇದೆ. ಹುಟ್ಟು ಸಾವುಗಳ ಲೆಕ್ಕವನ್ನು ನಾವು ತೆಗೆದುಹಾಕಿದ್ರು ಬದುಕುತ್ತಿರುವ ಜೀವಿಗಳನ್ನು ನಾವು ಕೂಡ ಲೆಕ್ಕ ಹಾಕಕ್ಕಾಗುವುದಿಲ್ಲ. ಅಂದ್ರೆ ಇದಕ್ಕೆ ಒಂದು ಇತಿಮಿತಿ ಎನ್ನುವುದೇ ಇಲ್ಲ. ಇದು ಕೇವಲ ಒಂದು ಭೂಮಿಯ ಮಾತಲ್ಲ, ಈ ಬ್ರಹ್ಮಾಂಡದ ಮಾತು.
ಇಂತಹ ಬ್ರಹ್ಮಾಂಡದಲ್ಲಿ ಈ ಜೀವಿಗೆ ಮೊದಲಲ್ಲಿ ಕೊನೆಯಲ್ಲಿ ಗೊತ್ತಿಲ್ಲ. ಹಾಗಾಗಿ ದಡವೇ ಇಲ್ಲದ ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಅಂದ್ರೆ ಜೀವಿಗಳು ಹುಟ್ಟಿ ಬದುಕಿ ಬಾಳಲಿಕ್ಕೆ, ತಮ್ಮ ಗುರಿಯನ್ನು ಸಾಧಿಸಲಿಕ್ಕೆ, ವಿಕಾಸ ಹೊಂದಲಿಕ್ಕೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು, ಅದಕ್ಕೆ ಒಂದು ಪ್ರಕೃತಿ ಬೇಕು. ಅಂದ್ರೆ ಯಾವುದೇ ಜೀವಿಯಲ್ಲಿ ಬೇಕು ಬೇಡಗಳಿರ್ತವೆ, ಆ ಪೂರೈಕೆಗಾಗಿ ಪ್ರಕೃತಿ ಇರಬೇಕು, ಜಾಗ ಅಂತ ಇರಬೇಕು. ಪೃಥ್ವಿ ಆಪಸ್ತೇಜೋ ವಾಯುರಾಕಾಶ, ಆಪತೇಜ ವಾಯು ಆಕಾಶಗಳಿಗೆ ಸಪೋರ್ಟಿವ್ ಆಗಿ ಭೂಮಿ ಇರಬೇಕು. ಆ ಥರ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅಂದ್ರೆ ಕೊನೆ ಮೊದಲಿಲ್ಲದ ಜೀವದಗಳಲ್ಲಿ ಪ್ಲಾಟ್ಫಾರ್ಮ್ಗಳ ಮೇಲೆ ನಾಕಸ್ಯ ಪೃಷ್ಠೇ ಮಹತೋ ಮಹೀಯ, ಸ್ವರ್ಗದ ಮೇಲಿರುವ ಸ್ವಯಾರ್ಜಿತ ಗತಿ ಅಂದ್ರೆ ಸ್ವಯಾರ್ಜಿತ ಗತಿ ಎಂಬುದನ್ನು ಕೊಡುವಂತಹ, ಅಂದರೆ ಧರ್ಮ ಮಾರ್ಗದಿಂದ ಚಲಿಸಿ ಗುರಿಯನ್ನು ಹಿಡಿದಾಗ ನಮಗೆ ಸಿಗುವಂಥದ್ದು ಸ್ವರ್ಗ. ಸ್ವಯಾರ್ಜಿತ ಗತಿಯನ್ನು ನಮ್ಮ ಇಷ್ಟ ಪ್ರಕಾರದಲ್ಲಿ ನಡೆಸುವಂತಹ ಜೀವನ, ಹಲವಾರು ಅವಶ್ಯಕತೆಗಳನ್ನು ಮೀರಿ ನಡೆಸುವಂತಹ ಜೀವನ, ಹಲವಾರು ಬಂಧನಗಳನ್ನು ನಾವು ಕಳಚಿಕೊಂಡು ನಡೆಸುವಂತಹ ಜೀವನ. ಆದರೆ ಅದು ಕೂಡ ಜೀವನವೇ, ಅದೇ ಸ್ವರ್ಗ. ಆದರೆ ಈ ಸ್ವರ್ಗಕ್ಕಿಂತಲೂ ಉನ್ನತವಾಗಿರುವ ಮೇಲಿರುವ ಅಂದ್ರೆ ಇಟ್ಸ್ ನಾಟ್ ಫಿಸಿಕಲ್ ಡೈಮೆನ್ಷನ್ ಅಲ್ಲ. ನಾ ಹೇಳ್ತಾ ಇರೋದು ಮೇಲೆ ಕೆಳಗೆ ಅಂದ್ರೆ ದಡ ಅನ್ನೋದು ಭೂಮಿಯಲ್ಲ, ಅಂದ್ರೆ ಲಿಮಿಟ್ಸೇ ಇಲ್ಲದ ಪ್ಲಾಟ್ಫಾರ್ಮ್ಗಳ ಮೇಲೆ ಜೀವಿಸುತ್ತಿರುವ ಜೀವಿಗಳು ಗಳಿಸುವ ಸ್ವಯಾರ್ಜಿತ ಗತಿಗಿಂತ ಮೇಲಿರುವ ಆ ಭಗವಂತ, ದಾರಿ ತೋರುವವ. ಭಗವಂತ ಅಂದ್ರೇನು? ದಾರಿ ತೋರುವವ. ಅವನು ಮೊಟ್ಟ ಮೊದಲು ಬುದ್ಧಿವಂತಿಕೆಯನ್ನು ಪ್ರವೇಶಿಸುತ್ತಾನೆ. ಆ ಬುದ್ಧಿಯನ್ನು ಪ್ರವೇಶಿಸಿದ ನಂತರ ಬೀಜ ರೂಪದಲ್ಲಿರುವ ಜೀವಿಗಳಿಂದ, ಅಂದ್ರೆ ಇನ್ನು ಅದು ಫುಲ್ಲಿ ಬ್ಲಾಸಮ್ ಆಗಿಲ್ಲ, ಅಂದ್ರೆ ನಾವುಗಳು ಕೂಡ ತಾಯಿಯ ಹೊಟ್ಟೆಯಲ್ಲಿ ಅಂಡದ ರೂಪದಲ್ಲಿ ಇರ್ತೇವೆ. ಆ ರೂಪದಲ್ಲಿರಬೇಕಾದ್ರೆ ಭ್ರೂಣದಲ್ಲಿ ಅಂದ್ರೆ ಗರ್ಭಕೋಶದ ಭ್ರೂಣದಲ್ಲಿ ಅಲ್ಲೇ ಬುದ್ಧಿಗೆ ಪ್ರವೇಶಿಸುತ್ತಾನೆ. ಅಲ್ಲಿಂದನೇ ಹಿ ಸ್ಟಾರ್ಟ್ ಫಂಕ್ಷನಿಂಗ್ ಅನ್ನೋ ಅರ್ಥ. ಅಂದ್ರೆ ನಾರಾಯಣ ಎಲ್ಲಿ ಪ್ರವೇಶ? ನಾವು ಭ್ರೂಣದಲ್ಲಿದ್ದಾಗಲೇ ನಾರಾಯಣನ ಪ್ರವೇಶ. ಎಲ್ಲಿಂದ ಪ್ರವೇಶ? ಸಹಸ್ರಾರದಿಂದ ಪ್ರವೇಶ. ಎಲ್ಲಿಗೆ ಪ್ರವೇಶ? ಬುದ್ಧಿವಂತಿಕೆಗೆ ಪ್ರವೇಶ. ಇದರಲ್ಲಿ ಏನಾರ ಪ್ರಶ್ನೆ ಇದೆಯಾ ಮೇಡಮ್? ಮೊಟ್ಟ ಮೊದಲು ಅಲ್ಲೇ ಪ್ರವೇಶ ಸಿಗ್ತದೆ. ನಾರಾಯಣ ಎನ್ನುವುದಲ್ಲಿ ಆ ನಾರಾಯಣನ ಪ್ರವೇಶ ಬಂದರೆ ಮಾತ್ರ ಭ್ರೂಣವು ಜೀವಿಯಾಗಿ ಬೆಳೆಯುತ್ತಾ ಹೋಗುತ್ತದೆ, ಇಲ್ಲದಿದ್ದರೆ ಅದು ಮರಣವನ್ನಪ್ಪುತ್ತದೆ. ಇದು ಮೆಡಿಕಲ್ ಸಿಸ್ಟಮ್ ಗೊತ್ತಿಲ್ಲ. ಯಾಕೆ ಭ್ರೂಣದಲ್ಲಿ ಕೆಲವು ಭ್ರೂಣ ಬೆಳೆಯೋದಿಲ್ಲ, ಅರ್ಧಂಬರ್ಧ ಬೆಳೀತದೆ, ಕೆಲವಕ್ಕೆ ಬೆಳೆದರೂ ಜೀವ ಬರೋದಿಲ್ಲ, ಅಬಾರ್ಷನ್ ಆಗ್ತದೆ. ಇದೆಲ್ಲ ಆಗೋದು ಯಾವುದಕ್ಕೆ ಅಂದ್ರೆ ನಾರಾಯಣನ ಪ್ರವೇಶ ಸರಿ ಇರೋದಿಲ್ಲ. ಎಲ್ಲಿ ನಾರಾಯಣನ ಪ್ರವೇಶ ಸರಿಯಾಗಿದೆ ಅಂದ್ರೆ ನಾರಾ ತರಂಗಗಳ ಸ್ಥಾಪನೆ ಅಂದ್ರೆ ಅರ್ಥ ಏನಾಯ್ತು? ನಾವು ಭ್ರೂಣದಲ್ಲಿರಬೇಕಾದರೆ ನನಗೇನು ಬೇಕು, ಏನು ಬೇಡ, ಎಲ್ಲವನ್ನ ನಾವು ಭ್ರೂಣದಲ್ಲಿ ಆರಂಭ ಮಾಡಿಕೊಂಡಿರ್ತೇವೆ. ಯಾವಾಗ ವೀರ್ಯಾಣು ತಾಯಿ ಅಂಡಾಣುವನ್ನು ಪ್ರವೇಶಿಸುತ್ತೆ, ಆ ಕ್ಷಣದಲ್ಲಿ ನಾರಾಯಣ ಪ್ರವೇಶಿಸುತ್ತಾನೆ. ಹಾಗಾಗಿ ಅದನ್ನ ತಾಯಿಯ ಗರ್ಭವನ್ನು ಗರ್ಭದ ಆಶಯ. ಆ ಗರ್ಭದ ಆಶಯವೇ ಸಬ್ ಕಾನ್ಶಿಯಸ್ನೆಸ್ ಆಫ್ ದಟ್ ಕಿಡ್. ಆ ಮಗುವಿನ ಸಬ್ ಕಾನ್ಶಿಯಸ್ನೆಸ್ ಆಗ್ತದೆ. ಗರ್ಭದ ಆಶಯವೇ ನಾರಾಯಣ. ಮೊಟ್ಟ ಮೊದಲು ಅದು
ಆ ಭ್ರೂಣವನ್ನು ಪ್ರವೇಶಿಸುತ್ತದೆ. ಅದರಲ್ಲಿ ಉಂಟಾಗುವ ಎರರುಗಳು, ತೊಂದರೆಗಳು ಅಥವಾ ಅದರಿಂದಲೇ ಏನಾದರೂ ವ್ಯತ್ಯಾಸಗಳು ಹುಟ್ಟುವಿನ ಮಗುವ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಈ ಲೈನ್ ಹೇಳ್ತಾ ಇದೆ. ಅಂಬಸ್ಯ ಭಾರ ಭುವನಸ್ಯ ಮಧ್ಯ ನಾಗಸ್ಯ ಪೃಷ್ಠ ಮಹತೋ ಮಹೀಯಾನ್ ಶುಕ್ರೇಣಜ್ಜಾದೇಹಂ ಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಃ. ಇದಿಷ್ಟು ಈ ಮಂತ್ರದ ಅರ್ಥವಾಗಿದೆ. ಮುಂದಿನ ಮಂತ್ರದ ಅರ್ಥವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಓಕೆ, ಪ್ರಶ್ನೆ ಇಲ್ಲ ಅಂತಂದ್ರೆ ಓಂ ಗಣಾನಾತ್ವಾ ಗಣಪತಿ ಕುಂಭವಾಮಹ ಕವಿಂ ಕಬೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದ ಸಾಧನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವೋ ಬೃಹತ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.